ಓಕೆ, ದ ಮಿಡಲ್ ಕಿಂಗ್ಡಮ್ ಡಾನ್ಸ್ ಆನ್ ಇಂಡಿಯಾಸ್ ವೆಸ್ಟ್. ನಿನ್ನೆ ಪೇಪರ್ದು. With the emergence of Saudi Arabia as the main arbiter of the Arab world agenda, India needs to realign its strategy. So ಇದು ಸೌದಿ ಅರೇಬಿಯಾ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗ್ತಾ ಇದೆ. ಓಕೆ, ಅದ್ರ ಬಗ್ಗೆ ಆರ್ಟಿಕಲ್ ಬರ್ದಿದ್ದಾರೆ. ಸೊ ವಿ ನೀಡ್ ಟು ರಿಅಲೈನ್. ಏನಕ್ಕೆ ರಿಅಲೈನ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಬಿಕಾಸ್ ಸೌದಿ ಅರೇಬಿಯಾ ರಿಲೇಷನ್ಸ್ ಇವಾಗ ನಾವು ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ ವಿಚಾರದಲ್ಲಿ ನಮ್ಮ ಒಪಿನಿಯನ್ ಹೊಂದಿರುತ್ತೆ, ಅಥವಾ ಇರಾನ್ ಜೊತೆಗೆ ರಿಲೇಷನ್ ಒಂಥರ ಇರುತ್ತೆ, US ಜೊತೆಗೆ ರಿಲೇಷನ್ ಒಂದಿದೆ. ಸೊ ಇವೆಲ್ಲ ಏನ್ ಕನೆಕ್ಟ್ ಮಾಡುತ್ತೆ ಅಂದ್ರೆ, ಈಗ ಸೌದಿ ಅರೇಬಿಯಾ ನಮಗ್ ಬೇಕೋ ಬೇಡವೋ? ನಮಗ್ ಬೇಕು, ಸೌದಿ ಅರೇಬಿಯಾ ಕೂಡ ಬೇಕು. ಸೊ ಯಾವಾಗ್ಲೂ ಹೆಂಗೆ ಅಂದ್ರೆ, ಇಂಟರ್ನ್ಯಾಷನಲ್ ಅಲ್ಲಿ ಪ್ಲೇಯರ್ಸ್ ಗಳು ಎಲ್ಲರೂ ಅದು ಸೇಮ್ ಈಕ್ವಲ್ ಇಂಪಾರ್ಟೆಂಟ್ ಆಗಕ್ ಸಾಧ್ಯನೇ ಇಲ್ಲ. USA ಬೇಕು ನಮಗೆ ಅಂದ್ರೆ, ನಮ್ಗೆ ಉದಾಹರಣೆಗೆ USA ಬೇಕು, ಇರಾನು ಬೇಕು. ಓಕೆ, ಸೊ ಯಾರೇ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀವಿ ನಾವು? USA ಇರಾನ್ಗ? ಇಬ್ರು ಬೇಕು. ಯಾರಿಗೆ ಕೊಡ್ತೀವಿ ಪ್ರಿಫರೆನ್ಸ್? USA ಪ್ರಿಫರೆನ್ಸ್ ಕೊಡ್ತೀವಿ. ಸಣ್ಣವ್ರನ್ನ ನಮ್ಗೆ ಬೇಕಿದ್ರು ಕೂಡ ಸೊ USA ಹೇಳ್ದಂಗೆ ಕೇಳ್ತೀವಿ. ಉದಾಹರಣೆ USA ದವರು ಇರಾನ್ಗೆ ಸ್ಯಾಂಕ್ಷನ್ ಹಾಕಿ ಇರಾನ್ಗೆ ಜೊತೆ ಹೋಗ್ಬೇಡಿ ಅಂದ್ರೆ, ಸೊ ನಾವು ಸೈಲೆಂಟ್ ಆಗ್ತೀವಿ. ಯಾಕೆಂದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ USA ರಿಲೇಷನ್. ಈಗ ರಷ್ಯಾ ಇಂಪಾರ್ಟೆಂಟಾ ಉಳಿದವರು ಅಂದಾಗ ರಷ್ಯಾ ಇಂಪಾರ್ಟೆಂಟ್ ಆಯ್ತು. ನಾವು ಅವ್ರು ತಪ್ಪು ಮಾಡಿದ್ರು ಅವ್ರ ಜೊತೆಗಿದ್ವಿ. ಸೊ ಅದೇ ತರ ಈಗ ಉಳಿದವ್ರು ನಮ್ಗೆ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಆದ್ರೆ ಸೌದಿ ಅರೇಬಿಯಾನು ನಮ್ಗೆ ಇಂಪಾರ್ಟೆಂಟ್ ಆಗ. ಈಗ ಸೌದಿ ಅರೇಬಿಯಾ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗ್ತಾ ಇದೆ, ಮತ್ ನಾವು ಅದಕ್ಕೆ ತಕ್ಕಂಗೆ ರಿಅಲೈನ್ಮೆಂಟ್ ಮಾಡ್ಕೋಬೇಕು. ಸೊ ಆ ಪಾಯಿಂಟ್ ಅನ್ನು ಹೇಳ್ತಾ ಇದ್ದಾರೆ. 32nd ಅರಬ್ ಲೀಗ್ ಸಮ್ಮಿಟ್. ಓಕೆ, ಸೊ ಅರಬ್ ಕಂಟ್ರೀಸ್ ಎಲ್ಲ ಮೀಟ್ ಆಗ್ತವೆ. ಅರಬ್ ಲೀಗ್ ಸಮ್ಮಿಟ್ held in Jeddah was unique in multiple ways. ಏನಕ್ಕೆ? After 12 years, all 22 Arab states got together. ಫಸ್ಟ್ ಟೈಮ್ ಎಲ್ಲಾ ಸ್ಟೇಟ್ಗಳು ಜೊತೆಗೆ ಸೇರಿದಾವೆ. ಅಂದ್ರೆ ಇಟ್ ವಾಸ್ ನಾಟ್ ಲೈಕ್ ಈಗ ಸಾರ್ಕ್ ಇದೆ ಅಲ್ವಾ, ಸಾರ್ಕ್ ಏನಾಗುತ್ತೆ, ಪ್ರತಿ ಸರಿ ಏನೂ ಆಗೋದಿಲ್ಲ. ಯಾಕೆ? ಇಂಡಿಯಾ ಪಾಕಿಸ್ತಾನ ಕಿತ್ತಾಡ್ತಿದ್ರು. ಸೊ ಇಲ್ಲೂ ಕೂಡ ಒಂದು ಯುನಿಟಿ ಇರ್ಲಿಲ್ಲ. ಫಸ್ಟ್ ಟೈಮ್ ಈಗ ಆಫ್ಟರ್ 12 years ಎಲ್ಲಾ ಎಲ್ಲರೂ ಸೇರ್ಕೊಂಡಿದ್ದಾರೆ. ಓಕೆ, with 17 of them represented the head of the state or government level. ಸುಮ್ನೆ ಅಂದ್ರೆ ಟಾಪ್ ಲೆವೆಲ್ ಅವರೇ ಬಂದಿದ್ದಾರೆ. ನಾನು ನಿನ್ನೆ ಹೇಳಿದೆ, ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆನ್ಸ್ ತೋರಿಸುತ್ತೆ. ಸೊ ಟಾಪ್ ಲೆವೆಲ್ ಅಲ್ಲಿ ಬಂದಿದೆ. ಸಮಿಟ್ readmitted Syria and heard the Ukrainian president a special invitee. ಸೊ ಸಿರಿಯಾನ ಹೊರಗಡೆ ಇಟ್ಟಿದ್ರು, ಇವಾಗ ಅವ್ರನ್ನು ವಾಪಸ್ ಒಳಗಡೆ ಸೇರಿಸ್ಕೊಂಡಿದ್ದಾರೆ. ಓಕೆ, ದ ಪೋಸ್ಟ್ ಸಮ್ಮಿಟ್ ಜದ್ದಾ ಡಿಕ್ಲರೇಷನ್, ಅಲ್ಲಿ ಮೀಟ್ ಮಾಡಿದ್ರಲ್ಲ, ಅಲ್ಲಿ ಡಿಕ್ಲರೇಷನ್ was moderate in political optics and showed realism for the contemporary socio-economic challenges facing the Arabs. So now they are thinking, ಬೇರೆ ವಿಚಾರಗಳನ್ನ ಅವ್ರು ಟಚ್ ಮಾಡಕ್ ಹೋಗಿಲ್ಲ. ಸುಮ್ನೆ ಟಚ್ ಮಾಡಿ, ಫಾರ್ ಎಕ್ಸಾಂಪಲ್ ಉಕ್ರೇನ್ ಬಗ್ಗೆ ಏನೋ ಸ್ಟ್ಯಾಂಡ್ ತಗೊಳ್ಳೋದು, ರಷ್ಯಾ ಸರಿ ಇಲ್ಲ ಏನೋ ಒಂದು ಸ್ಟ್ಯಾಂಡ್ ತಗೊಳ್ಳೋದು, ಅದರಿಂದ ಮತ್ತೆ ಹೊರಗಡೆ ಅವರು ಇವ್ರನ್ನ ಸಪ್ರೆಸ್ ಮಾಡೋದು, ಇಂಪ್ಯಾಕ್ಟ್ ಮಾಡೋದು. ಸದ್ಯಕ್ಕೆ ಅದ್ ಬೇಡಪ್ಪ, ನಮ್ಗೆ ಹೊರಗಡೆ ಅವ್ರ ಗಡುವೆ ಬೇಡ, ನಮ್ದು ಏನಿದೆ ವಿ ವಿಲ್ ಫೋಕಸ್ ಆನ್ ಅವರ್ ಓನ್ ಗ್ರೂಪ್ ಅಷ್ಟೇ ಅಂತ. ಸೊ ಹಂಗಾಗಿ ದೇ ಶೋಡ್ ದ ರಿಯಾಲಿಸಮ್ ಫಾರ್ ದ ಕಾಂಟೆಂಪರರಿ ಸೋಷಿಯೋ ಎಕನಾಮಿಕ್ ಚಾಲೆಂಜಸ್. ನಮ್ಗೆ ಏನ್ ಪ್ರಾಬ್ಲಮ್ ಇದೆ, ಸೋಷಿಯಲ್ ಪ್ರಾಬ್ಲಮ್ಸ್, ಎಕನಾಮಿಕ್ ಪ್ರಾಬ್ಲಮ್ಸ್ ಅರಬ್ ಕಂಟ್ರಿಗಳಿಗೆ, ಅದ್ರ ಬಗ್ಗೆ ಫೋಕಸ್ ಮಾಡಿದ್ರು. ಸಿ ಸ್ಟ್ಯಾಂಡ್ಗಳು ಇಂಪಾರ್ಟೆಂಟ್ ಆಗ್ತದೆ ನಿಮ್ಗೆ ಆನ್ಸರ್ ಬರೆಯಕ್ಕೆ. ಈ ಕ್ವಶನ್ ಕೊಡಲ್ಲ, ಬಟ್ ಇದೇ ಸ್ಟ್ಯಾಂಡ್ ನಾವ್ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಕೆಲವೊಂದ್ಸರಿ ನಮ್ ಪ್ರಾಬ್ಲಮ್ಗಳು ಬೇಕಾದಷ್ಟು ಇದ್ದಾಗ ನಾವು ಬೇರೆ ಮೂಗು ತೋರಿಸ್ಕೊಂಡ್ ಕುತ್ಕೊಂಡ್ರೆ ನಮ್ ಪ್ರಾಬ್ಲಮ್ ಇನ್ನೂ ಕಾಂಪ್ಲೆಕ್ಸ್ ಆಗ್ತಾ ಹೋಗು. ಸೊ ನಾವು ಹೊರಗಡೆ ಅವ್ರು ಟಚ್ ಮಾಡಿಲ್ಲ. Although it highlighted the staple pro-Palestinian agenda, it conspicuously refrained from mentioning Israel. ಅಂದ್ರೆ ಪ್ಯಾಲೆಸ್ತೈನ್ ಪರವಾಗಿ ಒಪಿನಿಯನ್ ಇದ್ರೂ ಕೂಡ ಇಸ್ರೇಲ್ ಬಗ್ಗೆ ಮಾತಾಡಕ್ ಹೋಗ್ಲಿಲ್ಲ ಅವ್ರು. ಇಸ್ರೇಲ್ ನಾವು ಕಂಡೆಮ್ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಸೊ ಟಚ್ ಮಾಡಿಲ್ಲ. ಸಿಮಿಲರ್ಲಿ ಇರಾನ್ ರಿಲೇಟೆಡ್ ಇಶ್ಯೂಸ್ ವರ್ ಒಮಿಟೆಡ್. ಇರಾನ್ ಬಗ್ಗೆನೂ USA ಇರಾನ್ ಬಗ್ಗೆ ಕಾಂಟ್ರವರ್ಸೀಸ್, ಅದನ್ನು ಟಚ್ ಮಾಡಕ್ ಹೋಗಿಲ್ಲ. ಇನ್ಸ್ಟೆಡ್ ಇಟ್ ಕಾಲ್ಡ್ ಫಾರ್ ಸ್ಟಾಪಿಂಗ್ ಫಾರಿನ್ ಇಂಟರ್ಫರೆನ್ಸ್ ಇನ್ ಡೊಮೆಸ್ಟಿಕ್ ಅಫೇರ್ಸ್ ಆಫ್ ಅರಬ್ ಕಂಟ್ರೀಸ್. ಇದು ಹೇಳಿದಿಷ್ಟೇ, ಹೊರಗಡೆ ಅವರು ಮೂಗ್ ತೋರಿಸೋದು ಬೇಡ. ಡೋಂಟ್ ಇಂಟರ್ಫಿಯರ್ ಇನ್ ಅವರ್ ಮ್ಯಾಟರ್ಸ್ ಅಂಡ್ categorically ರಿಜೆಕ್ಟ್ ಆಲ್ ಸಪೋರ್ಟ್ ಫಾರ್ ದ ಫಾರ್ಮೇಶನ್ ಆಫ್ ಆರ್ಮ್ಡ್ ಗ್ರೂಪ್ಸ್ ಅಂಡ್ ಮಿಲಿಷಿಯಾಸ್. ಅಂದ್ರೆ ನಮ್ಮ ಉದ್ದೇಶ ಇವಾಗ ಸೋಷಿಯೋ ಎಕನಾಮಿಕ್ ಸ್ಟೆಬಿಲಿಟಿ. ನಾವು ಆರ್ಮಿ ಅಂದ್ರೆ
ಮಿಲಿಟರಿ ಪಾಯಿಂಟ್ ಆಫ್ ವ್ಯೂ ಇಂದ ಗ್ರೂಪ್ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ದರ್ ವಾಸ್ ನೋ ಮೆನ್ಷನ್ ಆಫ್ ಎನಿ ನಾನ್ ಅರಬ್ ಇಶ್ಯೂ, ಈವನ್ ಯುಕ್ರೇನ್ ಅಂಡ್ ಆಯಿಲ್ ಮಾರ್ಕೆಟ್ ಅದನ್ನು ಟಚ್ ಮಾಡಿಲ್ಲ. ಉಕ್ರೇನ್ ಬಗ್ಗೆನೂ ಮಾತಾಡಕ್ ಹೋಗಿಲ್ಲ. ಆಯಿಲ್ ಮಾರ್ಕೆಟ್ ರಷ್ಯಾದಿಂದ ಇಂಡಿಯಾ ತಗೊಂತ, ಇಂಡಿಯಾದಿಂದ ಯುರೋಪಿಯನ್ ಕಂಟ್ರೀಸ್, ಯಾರ್ದು ಹೊರಗಡೆ ಅವ್ರಿಗೆ ಸಿಂಪಲ್ ಆಗಿ ಹೇಳೋದಂದ್ರೆ ಕಂಪ್ಲೀಟ್ ಅವರು ಹೊರಗಡೆ ವಿಚಾರ ಟಚ್ ಮಾಡಕ್ ಹೋಗಿಲ್ಲ. ಆಯ್ತಾ? ಸೊ ಇಷ್ಟೆಲ್ಲ ಅಂದ್ರೆ ಹೌ ಇಟ್ ಈಸ್ ಹ್ಯಾಪ್ನಿಂಗ್, ದ ಸೌದೀಸ್ ಆಂಗಲ್, ಸೌದಿ ಅರೇಬಿಯಾ ಯಾವ ರೋಲ್ ನ ಪ್ಲೇ ಮಾಡ್ತಾ ಇದೆ ಇಲ್ಲಿ. ಸೊ ಮೊಹಮ್ಮದ್ ಬಿನ್ ಸಲ್ಮಾನ್ ಯಾರು? ಸೌದಿ ಅರೇಬಿಯಾ ಹೆಡ್. ಓಕೆ, as a main arbiter of the Arabs world agenda for the foreseeable future. So he is playing a major role now. ವಾಪಸ್ ಸೌದಿ ಅರೇಬಿಯಾನ ತುಂಬಾ ಸ್ಟ್ರಾಂಗ್ ಆಗಿ ಎತ್ಕೊಂಡು ಬರ್ತಾ ಇದೆ. During the months of the run up to the summit, Crown Prince Mohammed bin took several steps to declutter the kingdom's regional agenda. He held triple summits in Riyadh with the Chinese president. There are a lot of hard work preparation ಮಾಡ್ಕೊಂಡು ಈ ಸಮಿಟ್ ಅನ್ನ ಇದು ಮಾಡಿದ್ರು. ರಿಲೇಷನ್ಸ್ ವಿತ್ ಇರಾನ್ ವರ್ ನಾರ್ಮಲೈಸ್ಡ್. ನಿಮ್ಗೆ ನೆನಪಿದೆಯೋ ಇಲ್ಲ, ಒಂದು ಆರ್ಟಿಕಲ್ ಬಂದಿತ್ತು, ಸೌದಿ ಅರೇಬಿಯಾ ಅಂಡ್ ಇರಾನ್ ನಾರ್ಮಲ್ ಆದ್ರು ಅಂತ. US ಗೆ ಸಂಕಟ ಆಯ್ತು, ಹೇಳಿದ್ದೆ. ಯಾಕೆ? ಇರಾನ್ ಅಂದ್ರೆ ಆಗಲ್ಲ US ಗೆ, ಸೌದಿ ಅರೇಬಿಯಾ ಬೇಕು US ಗೆ. ಸೌದಿ ಅರೇಬಿಯಾ ಇರಾನ್ ಫ್ರೆಂಡ್ಸ್ ಆಗಿದೆ, US ಹೆಂಗ್ ಒಪ್ಕೊಳ್ಳುತ್ತೆ? ಸೇಮ್ ಥಿಂಗ್ ಗೋಸ್ ವಿತ್ ಇಸ್ರೇಲ್. ಇಸ್ರೇಲು USA ಓಕೆ, ಇರಾನ್ ನ ಸಪ್ರೆಸ್ ಮಾಡ್ಬೇಕು ಅಂತ ಸೌದಿ ಅರೇಬಿಯಾ ಫ್ರೆಂಡ್ ಆಗಿದೆ. ಓಕೆ, ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಅರ್ಥ ಮಾಡ್ಕೋಬೇಕು. ಆಗದೆ ಇರೋರು ಸೇರ್ಕೊಂಡಾಗ ಇವರು ಹಂಗಂತ ಅಪೋಸ್ ಮಾಡಕ್ಕೂ ಆಗಲ್ಲ. ಓಕೆ, ಯಾಕೆ? ಆಯಿಲ್ ರಿಚ್ ಕಂಟ್ರಿಗಳು, ಆಯಿಲ್ ಬೇಕು ನಮ್ಗೆ ಇದರಿಂದ. ಸೊ ಇರಾನ್ ಜೊತೆಗೆ ರಿಲೇಷನ್ ಚೆನ್ನಾಗಿ ಮಾಡ್ಕೊಂಡ್ರು ಯಾರು? ಸೌದಿ ಅರೇಬಿಯಾ. ಏಮಿಂಗ್ ಟು ಎಂಡ್ ನಿಯರ್ಲಿ 45 years ಆಫ್ ಹಾಸ್ಟಿಲಿಟಿ ಅಂಡ್ ಜಿಯೋ ರಿಲಿಜಿಯಸ್ ರೈವಲ್. ಸೊ ಇದು USA ದೊಡ್ಡ ಒಂಥರ ಅಸಮಾಧಾನ ಇರುತ್ತೆ. ಅವ್ರಿಗೆ ಆಕ್ಚುಲಿ ಡಿವೈಡ್ ಆಗಿದ್ದು ಬೇಕು, ಬಟ್ ಇಲ್ಲಿ ನೋಡಿದ್ರೆ ಕೂಡ್ಕೊಂಡಿದ್ದಾರೆ ಅವರು. This reduced the friction among their respective proxies in conflict like Yemen, Lebanon, Syria and Iraq. So ಇಷ್ಟು ದೊಡ್ಡ ರೈವಲ್ರಿ ಇರುವಂತ, ಉದಾಹರಣೆಗೆ ಇದಕ್ಕಿದಂಗೆ ಅನ್ಕೊಳ್ಳಿ, ಇಂಡಿಯಾ ಪಾಕಿಸ್ತಾನ್ ಒಂದಾಗ್ಬಿಟ್ಟು, ಇಂಡಿಯಾ ಪಾಕಿಸ್ತಾನ್ ತುಂಬಾ ರಿಲೇಷನ್ ಸ್ಟ್ರಾಂಗ್ ಚೆನ್ನಾಗ್ ಆಗ್ಬಿಡ್ತು. ಯಾರಿಗೆ ಸಂಕಟ ಆಗತ್ತೆ ಹೇಳಿ? ಚೈನಾಗ್ ಸಂಕಟ ಆಗುತ್ತೆ. ಯಾಕಂದ್ರೆ ಇಂಡಿಯಾಗೇನಷ್ಟು ಎತ್ಕಟ್ಟಕ್ಕೆ ಈಸಿಯಾಗಿ ಪಾಕಿಸ್ತಾನ ಯೂಸ್ ಮಾಡ್ಕೊತಾ ಇರ್ತಾರೆ. ಇದಕ್ಕಿದಾಗ ಇವ್ರು ಒಂದಾಗ್ಬಿಟ್ರ ಅವ್ರಿಗೆ ಹಿಂಸೆ ಆಗತ್ತೆ. ಸೊ ಆ ತರ ಇದು 45 years ಇಂದ. ಆಮೇಲೆ ಈ ಎಕ್ಸಾಂಪಲ್ಗಳನ್ನ ನೀವು ಮೇನ್ಸ್ ಅಲ್ಲಿ ಬರೀಬೇಕು. ಪಾಕಿಸ್ತಾನ್ ರಿಲೇಷನ್ ಜೊತೆ ಯಾವತ್ತೂ ಚೆನ್ನಾಗಾಗ ಸಾಧ್ಯ ಇಲ್ಲ, ಹಂಗ್ ಬರೀಬಾರ್ದು. ಯಾಕೆ? ಇರಾನ್ ಸೌದಿ ಅರೇಬಿಯಾ 45 years ಅಲ್ಲಿ ಎನಿಮಿಗಳಾಗಿದ್ದವರು ಇವಾಗ ನಾರ್ಮಲ್ ಆಗ್ಲಿಲ್ವಾ? ಯಾವುದು ಇಂಪಾಸಿಬಲ್ ಅಂತ ಇಲ್ಲ. ಸೊ ನಮ್ಮ ಎಫರ್ಟ್ ನಿಲ್ಲಬಾರ್ದು. ಈ ವರ್ಡ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಕ್ಕತ್ತೆ. ತುಂಬಾ ರಿಯಲಿಸ್ಟಿಕ್ ಆಗಿದ್ದಾರೆ, ಯಾಕಂದ್ರೆ ಎಕ್ಸಾಂಪಲ್ ಕೊಡ್ತಿದ್ರು. ಸುಮ್ನೆ ಏನೋ ಏರಲ್ಲಿ ಬರಿತಾ ಇಲ್ಲ, ಈಗ ಚೆನ್ನಾಗಿ ಮಾಡ್ಬಿಡ್ತೀನಿ ಅಂತ. ಓಕೆ, ಇನ್ ಪರ್ಟಿಕ್ಯುಲರ್ ಇಟ್ ಹ್ಯಾಸ್ ರೈಸ್ಡ್ ಹೋಪ್ಸ್ ಆಫ್ putting an end to civil war in Yemen, kingdoms, Vietnam since 2015. On the other hand, ties with the US have been stabilized. So US ಜೊತೆಗೆ ಅಂದ್ರೆ ಅವ್ರಿಗೆ ಅಸಮಾಧಾನ ಇದ್ರು, ಬಟ್ ದೇ ಮೇಂಟೈನ್ಡ್ ರಿಲೇಷನ್. ಓಕೆ, so Mohammed bin Salman has adroitly chalked out a middle path to take the Arab world leadership currently in a vacuum. ಅಂದ್ರೆ ಇವಾಗ ಅರಬ್ ವರ್ಲ್ಡ್ ಯಾರ್ ಹೆಡ್, ಯಾರೋ ಒಬ್ರು ಡಾಮಿನೆಂಟ್ ಇದಾರೆ ಅನ್ನಂಗೆ ಯಾವ್ದು ಇರ್ಲಿಲ್ಲ. ಈಗ ಪ್ಲೇಸ್ ಅನ್ನ ಫಿಲ್ ಮಾಡಕ್ಕೆ he is coming. Egypt, the usual pretender of Arab leadership, is in a precarious economic state as the kingdom has curtailed its assistance, demanding greater financial accountability. Syria and Iraq are still battling their internal demands and Iranian funds. So ಬೇರೆಯವ್ರಿಗೆ ಆಗ್ತಿಲ್ಲ ಅನ್ನೋದು ಹೇಳ್ತಾ ಇದ್ದಾನೆ. ಓಕೆ, ಸೊ ಈಜಿಪ್ಟ್ ಯೂಶಲಿ ಲೀಡಿಂಗ್ ಅಲ್ಲಿ ಇರುತ್ತೆ, ನಾನು ಐ ವಿಲ್ ಬಿ ಟೇಕಿಂಗ್ ದ ಲೀಡರ್ಶಿಪ್ ಆಫ್ ದಿಸ್ ಅಂತ. ಬಟ್ ಅದಕ್ಕೆ ಬೇಕಾದಷ್ಟು ಹೊರಗಡೆಯಿಂದ ಸಪೋರ್ಟ್ ಅದು ಬೇಕಾಗಿದೆ. ಆಯ್ತಾ? ಅಂದ್ರೆ ಅದರದೇ ಫೈನಾನ್ಷಿಯಲ್ ಅಕೌಂಟಬಿಲಿಟಿ ಚೆನ್ನಾಗಿಲ್ಲ. ಸಿರಿಯಾ ಇರಾಕು ಗೊತ್ತು ನಿಮಗೆ, IS ಈ ಇಶ್ಯೂಸ್ ಗಳಿಂದ ಒದ್ದಾಡ್ತಾ ಇದೆ. ಸೊ ಅವ್ರ ಲೀಡರ್ ಆಗಕ್ಕೆ ಚಾನ್ಸಸ್ ಇಲ್ಲ. ಬೈ ರೀಕನ್ಸೈಲಿಂಗ್ ವಿತ್ ಇರಾನ್ ಥ್ರೂ ಚೈನೀಸ್ ಮೀಡಿಯೇಷನ್, ಬಟ್ ವಿತೌಟ್ US nod and wink, Riyadh has asserted its diplomatic autonomy. ಅದೇ US ಅದಕ್ಕೆ ಇದು ಚೈನಾನ ಯೂಸ್ ಮಾಡ್ಕೊಂಡು ಇರಾನ್ ಜೊತೆ ಕ್ಲೋಸ್ ಆಯ್ತು. ಮತ್ತೊಂದು ಸಂಕಟ ಅದಕ್ಕೆ, ಚೈನಾ ಕೂಡ ಆಗಲ್ಲ US ಗೆ ಎನಿಮಿ ಬಂದ್ಬಿಟ್ಟು ಇವ್ರಿಗೆ ಹೆಲ್ಪ್ ಮಾಡಿ ಮೀಡಿಯೇಟರ್ ಮಾಡಿ ಇಬ್ರನ್ನು ಓಕೆ ಮಾಡ್ಸಿರೋ.
ಸೊ ಯು ಎಸ್ ಎ ಪ್ರಾಬ್ಲಮ್, ಅದಕ್ಕೆ ಹೇಳಿದ್ದು ಯು ಎಸ್ ಎ ಒಂದು ಮಾತು ಕೇಳಿಲ್ಲ. ಸೊ ದಟ್ ಶೋಸ್ ಅಂದ್ರೆ ಡಿಪ್ಲೊಮ್ಯಾಟಿಕ್ ಅಟಾನಮಿ, ದಟ್ ಮೀನ್ಸ್ ಇಂಡಿಪೆಂಡೆಂಟ್ ಇದೀವಿ ನಾವು ಅಂತ ಸಿಗ್ನಲ್ ಕಳಿಸ್ತಂಗೆ, ನಾವು ನೀವು ಬೇಕೇ ಬೇಕು, ನಿಮ್ ಅಂಡರ್ ಇರ್ತೀವಿ ಅಂತ. ದ ಮೂವ್ ಸೀರಿಯಸ್ಲಿ ಅಂಡರ್ಮೈನ್ ದ ವಾಷಿಂಗ್ಟನ್ಸ್ ಅಟೆಂಪ್ಟ್ ಟು ಡೆಮೊನೈಸ್ ತೆಹರಾನ್ ಅಂಡ್ ಇಟ್ಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್. ಅರ್ಥ ಆಯ್ತಾ? ಯಾವ್ದು ಇರಾನ್ ನ ಸಪ್ರೆಸ್ ಮಾಡಕ್ ಹೊರಟಿತ್ತಲ್ವಾ? ಓಕೆ, ಸೊ ಅದನ್ನ ಏನಾರ ಮಾಡಿ ಕಂಟ್ರೋಲ್ ಮಾಡ್ಬೇಕು ಅಂತ ಹೊರಟಿತ್ತು. ಇವಾಗ ಅದಕ್ಕೆ ಆಗಲ್ಲ. ಅದಕ್ಕೆ ಈ ಕಡೆ ಚೈನಾ ಇದೆ, ಸೌದಿ ಅರೇಬಿಯಾ ಸಪೋರ್ಟ್ ಇದೆ, ಇರಾನ್ ಇದೆ. ಸೊ ಅದು ಮುಂಚಿನ ತರ ಇರಾನ್ ಮೇಲೆ ಸ್ಯಾಂಕ್ಷನ್ ಹಾಕಿ ಹ್ಯಾಂಡಲ್ ಮಾಡಕ್ ಆಗಲ್ಲ. ರ್ಯಾಷನ್ ಆಫ್ ದ ಎಕನಾಮಿಕ್ ಸ್ಯಾಂಕ್ಷನ್ ಸಿಸ್ಟಮ್ ಆದ್ರೆ ಮುಂಚಿನ ತರ ಕಂಟ್ರೋಲ್ ಮಾಡಕ್ ಆಗಲ್ಲ. ಡೈರೆಕ್ಟ್ ಟೈಸ್ ವಿತ್ ಇರಾನ್ ಹ್ಯಾವ್ ಆಲ್ಸೋ ರೆಡ್ಯೂಸ್ ದ ಇಂಪಾರ್ಟೆನ್ಸ್ ಆಫ್ ಕತಾರ್, ಇರಾಕ್, ಯಮನ್ ಅಂಡ್ ಪಾಕಿಸ್ತಾನ್ ಆಸ್ ಇಂಟರ್ಮೀಡಿಯರೀಸ್. ನಮ್ಗೆ ಯಾವಾಗ್ಲೂ ಮಧ್ಯದಲ್ಲಿ ಒಬ್ರು ಬೇಕಾಗಿತ್ತು ಏನೋ ನೆಗೋಸಿಯೇಷನ್ ಮಾಡ್ಬೇಕಂದ್ರೆ, ಇವಾಗ ಡೈರೆಕ್ಟ್ ಆಗಿ ಹೋಗಿದ್ರಿಂದ ಉಳಿದೋರ್ದು ಅವಶ್ಯಕತೆ ಇಲ್ಲ ಅವ್ರಿಗೆ. ಫರ್ದರ್ ರೀ ಎಂಗೇಜಿಂಗ್ ಹಾಮಾಸ್ ರೂಲಿಂಗ್ ಗಾಜಾ. ಓಕೆ, ಇದು ಯಾವ್ದ್ರ ಬಗ್ಗೆ ಅಂದ್ರೆ ಪ್ಯಾಲಿಸ್ತಾನ್. ಅಲ್ಲಿರೋ ಏರಿಯಾ ಬಗ್ಗೆ ಎಲ್ಲಾದ್ರು ಟಚ್ ಮಾಡ್ತಾ ಇದೆ ಒನ್ ಬೈ ಒನ್. ಸೊ ನಿಮ್ಗೆ ತೋರಿಸಿದ್ದೆ ಗಾಜಾ ಸ್ಟ್ರಿಪ್, ಪ್ಯಾಲಿಸ್ತಾನ್, ಇಸ್ರೇಲ್ ಎಲ್ಲದೂ ಇಸ್ರೇಲ್ ಕಂಟ್ರೋಲ್ ಹೋಗಿದೆ ಅಪ್ಪ. ಉಳಿದಿರೋದು ಒಂದೆರಡು ಗೋಲನ್ ಹೈಟ್ಸ್ ಮತ್ತೆ ಗಾಜಾ ಸ್ಟ್ರಿಪ್, ನೆನ್ಪಾಯ್ತಾ? ಇವೆರಡು ಮಾತ್ರ ಪ್ಯಾಲಿಸ್ತಾನ್ ಕಡೆಗೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ರೀ ಎಂಗೇಜಿಂಗ್ ಹಾಮಾಸ್ ರೂಲಿಂಗ್ ಗಾಜಾ ಅಂದ್ರೆ ಇದು ಪ್ಯಾಲಿಸ್ತಾನ್, ಪ್ರೋ ಪ್ಯಾಲಿಸ್ತಾನ್, ಪ್ಯಾಲಿಸ್ತಾನ್ ಪರವಾಗಿದ್ದಾರೆ. ದ ಕಿಂಗ್ಡಮ್ ಹ್ಯಾಸ್ ಸಾಟ್ ಟು ರಿಪ್ಲೇಸ್ ಕತಾರ್ ಅಂಡ್ ಇರಾನ್ ಆಸ್ ದ ಮೇನ್ ಬೆನಿಫ್ಯಾಕ್ಟರ್. ಸೊ ಈ ಯಾರೋ ಪ್ಯಾಲಿಸ್ತಾನ್ ಜೊತೆ ಡೈರೆಕ್ಟ್ ರಿಲೇಷನ್ ಎಂಗೇಜ್ ಮಾಡ್ಕೊಳ್ತಾ ಇರೋದ್ರಿಂದ, ಓಕೆ, ಮುಂಚೆ ಕತಾರು ಮತ್ತೆ ಇರಾನ್ ಹೆಲ್ಪ್ ತಗೊಂಡ್ ಮಾಡಕ್ ಹೋಗ್ತಿದ್ರು. ಈಗ ಸೊ ಅದನ್ನು ಕೂಡ ಇವ್ರು ಡೈರೆಕ್ಟ್ ಕಂಟ್ರೋಲ್. ಸೊ ಎಲ್ಲದ್ರ ಮೇಲೂ ಹೋಲ್ಡ್ ಎಸ್ಟಾಬ್ಲಿಷ್ ಮಾಡ್ತಾ ಇದಾರೆ, ಅದನ್ನ ತೋರಿಸ್ತಾ ಇದ್ದಾನೆ ಅಷ್ಟೇ. ದಿ ಶುಡ್ ಹೆಲ್ಪ್ ಡಿ-radicalize the Palestinians. The kingdom instinctive animosity with Israel has been replaced by ambiguity as Riyadh is no hurry to join the Abraham Accords. ಸೊ ಇದು ಏನ್ ಕ್ವಶನ್ ಅಂದ್ರೆ, ಇವ್ರು ಇಸ್ರೇಲ್ ಅಗೇನಷ್ಟ ಅಂತ ಹೇಳಿ ಏನು ಮಾಡಿಲ್ಲ ಅವ್ರು. ಅಂದ್ರೆ ನಾವ್ ಅಗೇನಸ್ಟ್ ಇದೀವಿ ಆ ತರದ್ದೇನು ತೋರಿಸ್ಕೊಂಡಿಲ್ಲ ಅವರು. ಸೊ ಅದು ಆಂಬಿಗಿಟಿನಲ್ಲಿ ಕುತ್ಕೊಂಡಿದೆ. ಓಕೆ, ಇನ್ ರೀಸೆಂಟ್ ವೀಕ್ಸ್ Jeddah has become a venue for peace talks among the warring factions in Sudan. So ಸುಡಾನು ಕೂಡ ಇಂಟರ್ನಲ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದೆ. ಅವ್ರನ್ನು ಮೀಡಿಯೇಟ್ ಮಾಡಕ್ಕೆ ಸೌದಿ ಅರೇಬಿಯಾ ರೋಲ್ ಪ್ಲೇ ಮಾಡ್ತಾ ಇದೆ. ಸೊ ಅಂದ್ರೆ ಸೌದಿ ಅರೇಬಿಯಾ ಒಂದು ಮೇಜರ್ ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದೆ. ಎಲ್ಲಾ ಪ್ರಾಬ್ಲಮ್ಗಳನ್ನು ಪೀಸ್ಫುಲಿ ಹ್ಯಾಂಡಲ್ ಮಾಡೋದನ್ನ ತೋರಿಸ್ತಾ ಇದೆ. ಸುಮ್ನೆ ಅಗ್ರೆಸಿವ್ ಆಗ್ತಾ ಇಲ್ಲ, ಯಾರ್ದೋ ಅಪೋಸಿಷನ್ ಕಟ್ಕೋತಾ ಇಲ್ಲ, ಎಲ್ಲಾರನ್ನೂ ಇಟ್ಕೊಂಡಿದೆ. ಯು ಎಸ್ ಏನ್ ಬಿಟ್ಟಿಲ್ಲ, ಯು ಎಸ್ ಎ ಜೊತೆಗೆ ರಿಲೇಷನ್ ಚೆನ್ನಾಗಿ ಇಟ್ಕೊಂಡಿದೆ. ಸೊ ಏನ್ ಅಡ್ವಾಂಟೇಜು ಅದು ಸೌದಿ ಅರೇಬಿಯಾದ? ರಿಯಾದ್ಸ್ ಅಡ್ವಾಂಟೇಜ್ ಕ್ಯಾಪಿಟಲ್. ಇನ್ ದ ಆನ್ ಗೋಯಿಂಗ್ ಕ್ವೆಸ್ಟ್ ಫಾರ್ ಅರಬ್ ಸುಪ್ರಿಮಸಿ, ಸೌದಿ ಅರೇಬಿಯಾ ಹ್ಯಾಸ್ ಅಡ್ವಾಂಟೇಜ್ ಆಫ್ ಇಟ್ಸ್ ಎಕನಾಮಿಕ್ ಹೆಫ್ಟ್. ಆಬ್ವಿಯಸ್ಲಿ ಎಕನಾಮಿ ಮೇಜರ್. ಈಗ ಈಜಿಪ್ಟ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದರದ್ದೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ. ಇಲ್ಲಾಂದ್ರೆ ಅದು ಯಾವಾಗ್ಲೂ ತಾನೇ ಲೀಡರ್ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇರುತ್ತೆ, ಬಟ್ ಆಗ್ತಿಲ್ಲ ಅದಕ್ಕೆ. ಬಟ್ ಇವ್ರಿಗೆ ಹೆಂಗ್ ಪಾಸಿಟಿವ್ ಅಂದ್ರೆ ಆಗ್ತಾ ಇದೆ ಅನ್ನೋದಕ್ಕೆ, GDP ಗ್ರೀವ್ 8.7%. ಸೊ ನಂಬರ್ಗಳು ಬೇಡ, ಓಕೆ, ಅವ್ರದ್ದು GDP ಚೆನ್ನಾಗಿದೆ, ಅರ್ಥ ಆಗ್ತಿದೆಲ್ಲ. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅರ್ಧದಲ್ಲೂ ಡಬಲ್ GDP ಇವ್ರದಾಗಿದೆ. ಓಕೆ, ಆಮೇಲೆ ಅಡ್ವಾಂಟೇಜ್ ಗೊತ್ತು ನಿಮ್ಗೆ, ಅವರು ಲಾರ್ಜೆಸ್ಟ್ ಆಯಿಲ್ ಎಕ್ಸ್ಪೋರ್ಟರ್. ಸೊ ಎಷ್ಟ್ರ ಮಟ್ಟಿಗೆ ಅಂದ್ರೆ 50% ಆಯಿಲ್ ಇನ್ಕಮ್ ರೈಸ್ ಆಗಿದೆ. ಅಂಡ್ ಬೋತ್ ಒಪೆಕ್ ಮತ್ತು ಒಪೆಕ್ ಪ್ಲಸ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರದೇ ಡಾಮಿನೆಂಟ್ ರೋಲ್ ಇದೆ ಆ ಕಂಟ್ರಿಗಳಲ್ಲಿ. With a global oil market facing high volatility, only Saudi Aramco, the world's largest oil company, has adequate spare capacity. ಅಂದ್ರೆ ಇರೋ ಒಪೆಕ್ ಕಂಟ್ರಿಗಳಲ್ಲಿ ಜಾಸ್ತಿ ಸಪ್ಲೈ ಮಾಡೋದು, ಜಾಸ್ತಿ ಕೆಪಾಸಿಟಿ ಇರೋದು ಸೌದಿ ಅರೇಬಿಯಾ ಕಂಪನಿಗೆ. As the global economic turmoil rises, the cost of post-crisis regional reconstruction, Riyadh is emerging as the first go-to destination. However, ಹಂಗಂತ ಏನು ಪ್ರಾಬ್ಲಮೇ ಇಲ್ಲ ಅನ್ಕೋಬೇಡಿ. ಎಲ್ಲ ಸೌದಿ ಅರೇಬಿಯಾ ಎಲ್ಲರಲ್ಲೂ ಪಾಸಿಟಿವ್ ಅನ್ಕೋಬೇಡಿ. ಚಾಲೆಂಜಸ್ ಇದಾವೆ. ಏನೇನ್ ಚಾಲೆಂಜ್? ಕಿಂಗ್ಡಮ್ಸ್ ಫಾರಿನ್ ಪಾಲಿಸಿ ಹ್ಯಾಸ್ ಬೀನ್ ಥ್ರೂ ಸೆವರಲ್ lurches since the Jamal Khashoggi episode of 2018. Greater maturity and consistency would be needed to make it more effective. ಈ ಇನ್ಸಿಡೆಂಟ್ಸ್ ಏನಂತ ನೋಡ್ಕೋಬೇಕು ನಾನು. ಓಕೆ, ಸೊ ಒಟ್ಟು ನೋಡ್ಬೇಕು, ಅದ್ ನೋಡ್ದೇನೆ ಹೇಳಕ್ಕಾಗಲ್ಲ. ಸೆಕೆಂಡ್ ಅಂದ್ರೆ ಇದು ಅದಕ್ಕೆ ಚಾಲೆಂಜ್, ಫಾರಿನ್ ಪಾಲಿಸಿ ವಿಚಾರಕ್ಕೆ ಅದಕ್ಕೆ ಚಾಲೆಂಜಿಂಗ್ ಆಗಿರೋದು ಈ ಎಪಿಸೋಡ್ ಅಂತ ಹೇಳ್ತಿದ್ದಾನೆ. ದ ವೇರಿಯಸ್ ಇನಿಷಿಯೇಟಿವ್ಸ್ ಟುವರ್ಡ್ಸ್ ರೀಜನಲ್ ರೀಕನ್ಸಿಲೇಷನ್ ಹ್ಯಾವ್ ನಾಟ್ ಬಿಕಮ್ ಇರ್ರಿವರ್ಸಿಬಲ್ ಅಂಡ್ ಕುಡ್ ಸ್ಟಿಲ್ ಅನ್ರಾವೆಲ್. ಓಕೆ, ಸೊ ಇವ್ರು ಇನಿಷಿಯೇಷನ್ ತಗೊಂಡಿರ್ಬೋದು, ಯಾವ್ದು ರೀಜನಲ್ ರೀಕನ್ಸಿಲೇಷನ್, ಎಲ್ಲವನ್ನೂ ಪೀಸ್ 100% ಅವು ವರ್ಕೌಟ್ ಆಗಿದೆ ಅಂತಲ್ಲ, ಇನ್ನು
ರೀಚ್ ಆಗ್ಬೇಕು ಡೆಸ್ಟಿನಿ. ಥರ್ಡ್, ಕಿಂಗ್ಡಮ್ಸ್ ಟೈಸ್ ವಿತ್ UAE and Qatar are friction prone and could exacerbate. ಸೊ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಕತಾರ್ ಎರಡು ಡಾಮಿನೆಂಟ್ ಇರುವಂತವು. ಓಕೆ, ಬೇಕಾದಷ್ಟಿದೆ. ಈಗ ಸೌತ್ ಏಷ್ಯಾ ತಗೊಂಡ್ರೆ ಇಂಡಿಯಾ ಒಂದೇ ಡಾಮಿನೆಂಟಾ? ಸೊ ಉಳಿದಿದ್ದು ಇದಾವೆ. ಇದು ವಿ ಕೆನಾಟ್ ಸೇ ದಟ್ ಓನ್ಗೆ ಇಂಡಿಯಾನೇ ದೊಡ್ಡ ಪ್ಲೇಯರ್ ಅಂತ ಹೇಳಕ್ ಆಗಲ್ಲ. ಆದ್ರೆ ಇಂಡಿಯಾ ಡಾಮಿನೆಂಟ್ ರೋಲ್ ಅಂತೂ ಪ್ಲೇ ಮಾಡ್ತಾ ಇದೆ. ಸೊ ಅದ್ ಬಟ್ ಬೇರೆ ಕಂಟ್ರಿಗಳು ಹೇಗೆ ಇಂಪಾರ್ಟೆಂಟ್ ಇದೆ ಇಲ್ಲೂ ಅಷ್ಟೇ. ಸದ್ಯಕ್ಕೆ ಚೆನ್ನಾಗಿದೆ ಅಂತ ಕಾಣ್ಬೋದು, ಮತ್ತೆ ಯಾವಾಗ ಬೇಕಾದ್ರೂ ಅದು ಅಂದ್ರೆ ಫ್ರಿಕ್ಷನ್ ಆಗದೇ ಇಲ್ಲ ಅಂತ ಏನಿಲ್ಲ. ಸದ್ಯಕ್ಕೆ ಟೈಪ್ ಇದೆ, ಚಾಲೆಂಜ್ ಅದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, while Saudi Arabia is internally stable, likely announcement of Crown Prince Mohammed bin Salman as the next Saudi king could be a disruptive and distractive development. ಒಳಗಡೆ ಸದ್ಯ ಕೂಲ್ ಆಗಿದೆ, ಬಟ್ ಅವನು ಪ್ರಿನ್ಸ್ ಆಗಿದ್ದವನು ಏನಾರ ಕಿಂಗ್ ಆಕೆ ನಿಂತ್ಕೊಂಡ ಅಂತಂದ್ರೆ ಒಳಗಡೆನೆ ಒಪ್ಕೊಳ್ದೇ ಇರೋ ಚಾನ್ಸಸ್ ಇದೆ. ಸೊ ಡಿಸ್ಟ್ರಪ್ಟಿವ್ ಆಗೋ ಚಾನ್ಸಸ್ ಇದೆ. ಇವೆಲ್ಲವನು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಸೊ ಇಷ್ಟು ತನಕ ಹೇಳಿದ್ದು ಸೌದಿ ಅರೇಬಿಯಾ ಬಗ್ಗೆ. ಒಂದು ಐಡಿಯಾ ಸಿಕ್ತ ಹೆಂಗೆ ಪ್ರತಿಯೊಂದು ಕಂಟ್ರಿಗಳ ಜೊತೆಗೆ ಯಾವ ರೀತಿ ಅದು ಮೇಂಟೈನ್ ಮಾಡ್ತಾ ಇದೆ. ಪ್ರಾಬ್ಲಮ್ಸ್ ಯಾವತ್ತೂ ಇರೋದೆ, ನೆವರ್ ಎಂಡಿಂಗ್. ಏನು ಪ್ರಾಬ್ಲಮ್ ಇಲ್ಲ ಅನ್ನಕ್ ಸಾಧ್ಯ ಇಲ್ಲ ಯಾವ ಕಂಟ್ರಿಗೂ. ಸೊ ಇಂಡಿಯಾ ಏನ್ ಚೇಂಜ್ ಮಾಡ್ಕೋಬೇಕು, ಆಬ್ವಿಯಸ್ಲಿ ಅದ್ರ ಕಡೆ ಅಲೈನ್ ಆಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇಂಡಿಯಾ ಹ್ಯಾಸ್ ವೆಲ್ ನೋನ್ ಹೈ ಸ್ಟೇಕ್ಸ್ ಇನ್ ಅರಬ್ ವರ್ಲ್ಡ್. ಯಾಕೆ ಅಂತಂದ್ರೆ ಆಯಿಲ್ಗೋಸ್ಕರ ನಮ್ ರಿಲೇಷನ್ ಇದೆ, ಮತ್ತೆ ನಮ್ಮವರು ಅಲ್ಲಿ ವರ್ಕ್ ಮಾಡ್ತಾರೆ. Particularly in the neighboring West Asian region, need to acknowledge the importance of this incipient geopolitical shift. Watch the development carefully, realign our strategy. So ಅವ್ರ ಆ ಕಡೆ ಡಾಮಿನೆಂಟ್ ಆಗ್ತಿದಾರೆ ಅಂದ್ರೆ ಅವ್ರ ಕಡೆ ನಾವು ಒಲವು ತೋರಿಸ್ಬೇಕು, ಅವಾಗ ನಮಗೆ ಎಲ್ಲಾ ಬೆನಿಫಿಟ್ಸ್ ಸಿಗುತ್ತೆ. ಸಿಂಪಲ್ ಅದು. ಆಲ್ದೋ ವಿ ಎಂಜಾಯ್ ಕೋರ್ಡಿಯಲ್ ಅಂಡ್ ಸಬ್ಸ್ಟಾನ್ಷಿಯಲ್ ಟೈಸ್ ವಿತ್ ಸೌದಿ ಅರೇಬಿಯಾ, ಹಂಗಂತ ನಮ್ದೇನು ರಿಲೇಷನ್ ಕೆಟ್ಟದಾಗಿದೆ ಅಂತೆಲ್ಲ ಚೆನ್ನಾಗೇ ಇದೆ ಸೌದಿ ಅರೇಬಿಯಾ ಜೊತೆ, ಬಟ್ ಇನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಅದು ಹೇಳ್ತಾರೆ. ಓಕೆ, ಅಂದ್ರೆ ಇನ್ನು ಪೊಟೆನ್ಶಿಯಲ್ ಜಾಸ್ತಿ ಇದೆ ಅವ್ರ ಜೊತೆಗೆ ಅಲೈನ್ ಆಗಕ್ಕೆ. To this end, we could consider several bilateral initiatives. Crown Prince Salman should be re-invited for India visit postponed last year. ಬರ್ಬೇಕಾಗಿತ್ತು, ಬಂದಿಲ್ಲ, ಕರೀರಿ ಇವಾಗ. ಯಾವಾಗ್ಲೂ ಅಷ್ಟೇ, ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ ಮನೆಗೆ ಊಟ ಕರಿಬೇಕು. His likely presence at forthcoming G20 summit in New Delhi can be leveraged bilaterally for this purpose. ಅವರನ್ನ ನಮ್ ಬೈಲಾಟ್ರಲ್ ಟೈಸ್ ಇಂಪ್ರೂವ್ ಮಾಡ್ಕೊಳಕ್ ಯೂಸ್ ಮಾಡ್ಕೋಬಹುದು. ಓಕೆ, and enter a bilateral comprehensive economic partnership agreement. ನೋಡಿದ್ರ ನಿನ್ನೆ ಒಂದ್ ಏನ್ ಹೇಳಿದೆ, ಸೆಸಾ ಹೇಳಿದೆ ಆಸ್ಟ್ರೇಲಿಯಾ ಜೊತೆಗೆ. ಇಲ್ಲೇನ್ ಹೇಳ್ತಾ ಇದೀವಿ ಇವ್ರ ಜೊತೆಗೆ, ಸೆಪಾ. ಅಂದ್ರೆ ಆಲ್ರೆಡಿ ನಮ್ ಚೆನ್ನಾಗಿದೆ ಅಂತ, ಸೆಸಾ ಆಲ್ರೆಡಿ ಕೋಆಪರೇಷನ್ ಇದೆ, ಪಾರ್ಟ್ನರ್ಶಿಪ್ ಎಂಟರ್ ಆಗ್ರಿ ಅಂತ ಹೇಳ್ತಾ ಇರೋದು. ಸಜೆಸ್ಟ್ ಇಂಡಿಯಾ ಸೌದಿ ಅರೇಬಿಯಾ ಪಾರ್ಟ್ನರ್ಶಿಪ್ ಫಾರ್ ಬಿಲ್ಡಿಂಗ್ ಸೋಶಿಯೋ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ both bilaterally and regionally, raise our participation in various projects under the kingdom's ambitious vision 2030. ಸೊ ಅವ್ರು ಏನ್ ಗ್ರೋ ಆಗ್ತಿದ್ದಾರೆ ಅದ್ರಲ್ಲಿ ನಾವು ಪಾರ್ಟ್ ಆಗೋಣ. ಸೊ ಇನ್ಫ್ರಾಸ್ಟ್ರಕ್ಚರ್ ಪ್ರತಿಯೊಂದರಲ್ಲೂ ಇಬ್ರು ಶೇರ್ ಮಾಡ್ಕೊಳ್ಳೋಣ. ಅರ್ಥ ಆಗ್ತಿದ್ಯಾ? ನೋಡಿ, ಸೆಪಾ ಬಂತು, ಇಲ್ಲಿ ಸೆಸಾ ಬಂತು. ಸಾರಿ, ಸೆಸಾ ಐತಿ, ಇಲ್ಲಿ ಸೆಪಾ ನೋಡ್ತಾ ಇದೀರಿ. ಅಂದ್ರೆ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ ಇಬ್ರದ್ದು ರಿಲೇಷನ್. ಸೊ ನಮಗ್ ವೆಸ್ಟ್ ಬೇಕೇ ಬೇಕು, ಆಯಿಲ್ ವಿಚಾರಕ್ಕಾದ್ರೂ ಬೇಕು, ಬೇರೆದಕ್ಕೂ ಬೇಕು. ಸೊ ಲೆಟ್ ಅಸ್ ಹ್ಯಾವ್ ಇನ್ನೂ ಚೆನ್ನಾಗಿರೋ ರಿಲೇಷನ್ ನ ಮಾಡ್ಕೊಳ್ಳೋಣ. ನಿಮ್ ಸಿಲೆಬಸ್ಗೆ ಏನೋ ಸೌದಿ ಅರೇಬಿಯಾ ಅಥವಾ ಅರಬ್ ಕಂಟ್ರೀಸ್ ಇಲ್ಲ, ಆದ್ರೆ ಇದು ಮಾಡೆಲ್. ಇದು ಒಂದು ಕಂಟ್ರಿ ಹೆಂಗೆ ಬಿಹೇವ್ ಮಾಡಿದ್ರೆ ಏನ್ ಅಚೀವ್ ಮಾಡಕ್ ಆಗತ್ತೆ. ಯಾಕಂದ್ರೆ ನಿಮಗೆ ಅರಬ್ ವರ್ಲ್ಡ್ ಇದೆ ಅಲ್ಲ, 2010 ಇಂದ 11 ಇಂದ ಕಂಟಿನ್ಯೂಸ್ ಡಿಸ್ಟರ್ಬೆನ್ಸ್ ಅಲ್ಲಿ, ಒನ್ ಆರ್ ಅದರ್ ರೀಸನ್. ಒಂದು ISIS ಪ್ರಾಬ್ಲಮ್ ಇರ್ಬೋದು, ಸಿರಿಯಾದ್ದು, ಅರ್ಥ ಆಗ್ತಿದೆಯಲ್ಲ, ಅಥವಾ ಮಾಸ್ ಎಕ್ಸಾಡಸ್ ಇರ್ಬೋದು, ಅಲ್ಲಿಂದ ಜನ ಹೋಗಿ ಯುರೋಪ್ ಕಡೆ ಹೋಗಿರೋದು. ಸೊ ಒನ್ ಆರ್ ಅದರ್ ಪ್ರಾಬ್ಲಮ್, ಎಕನಾಮಿಕ್ ಪ್ರಾಬ್ಲಮ್, ಟರ್ಕಿ ಎಕನಾಮಿಕ್ ಪ್ರಾಬ್ಲಮ್ ಇಂದ ಸಫರ್ ಆಗಿದ್ದು, ಈಜಿಪ್ಟ್ ಎಕನಾಮಿಕ್ ಪ್ರಾಬ್ಲಮ್ ಇಂದ ಸಫರ್ ಆಗಿದ್ದು. ಸೊ ಸಫರ್ ಆಗ್ತಾನೆ ಇದೆ. ಇಂಥ ಡಿಸ್ಟರ್ಬ್ಡ್ ಏರಿಯಾದಲ್ಲಿ ಯಾರೋ ಒಬ್ರು ಲೀಡರ್ ಆಗಿ ಎಮರ್ಜ್ ಆಗೋದು, ಅವ್ರಿಗೆ ಎಷ್ಟು ಚಾಲೆಂಜಸ್ ಇರುತ್ತೆ. ಆಪರ್ಚುನಿಟಿನ ಹೌದು, ಯಾವಾಗಲೂ ಡಿಸ್ಟರ್ಬೆನ್ಸ್ ಇದ್ದಾಗಲೇ ಆಪರ್ಚುನಿಟಿ ಲೀಡರ್ ಆಗಕ್ಕೆ. ಅಟ್ ದ ಸೇಮ್ ಟೈಮ್ ಯಾವ ರೀತಿ ಅವರು ಹ್ಯಾಂಡಲ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಉಳಿದವ್ರ ನೆಗೆಟಿವ್ ಪಾಯಿಂಟ್ಸ್ ಇಲ್ಲಿ ಪಾಸಿಟಿವ್ ಹೆಂಗಾಗುತ್ತೆ. ಉದಾಹರಣೆ, ಕತಾರ್ ಎಮರ್ಜ್ ಆಗ್ಬೋದಿತ್ತು, UAE ಸ್ಟ್ರಾಂಗ್ ಆಗಿರ್ಬೋದಾಗಿತ್ತು, ಈಜಿಪ್ಟೇ ಲೀಡರ್ ಆಗಕ್ಕೆ ಇದಾಗ್ಬೋದಿತ್ತು. ಸೊ ಪ್ರತಿಯೊಬ್ಬರದು ಹೋದಂತ ನೆಗೆಟಿವ್ಸ್ ಇದೆ, ಅದನ್ನ ನೀಟಾಗಿ ಅನಲೈಸ್ ಮಾಡ್ಕೋಬೇಕು. ದೆನ್ ಸೌದಿ ಅರೇಬಿಯಾ ಕೆಲಸ ಮಾಡ್ತಾ ಇದೆ.
ಓಕೆ. ಸೊ ಹೊಸ ಕಂಟ್ರಿ, ಹೊಸ ಕಿಂಗ್ಡಮ್ ಎಮರ್ಜ್ ಆಗ್ತಿದೆ ಅಂತ, ಅಂದ್ರೆ ಇರ್ಲಿಲ್ಲ ಅಂತಲ್ಲ, ಸೊ ಪವರ್ಫುಲ್ ಆಗಿ ಎಮರ್ಜ್ ಆಗ್ತಾ ಇದೆ. ಸೊ ಆ ಪಾಯಿಂಟ್ ಅಲ್ಲಿ ಎಲ್ಲಾದ್ರೂ ಚೆನ್ನಾಗಿ ಅವನು ಇರಾನ್ದು, ಚೈನಾದ್ದು ಪ್ರತಿಯೊಂದು ಹೇಳ್ಕೊಂಡ್ ಬಂದ. ಇಂಡಿಯಾದ ಸ್ಟ್ಯಾಂಡ್. ಓಕೆ. ಸೊ ಈ ಪ್ರೆಸಿಡೆಂಟ್ ಇನಾಗ್ರೇಟ್ ಮಾಡ್ಬೇಕು ಅಂತ ಹೇಳ್ತಿದಾರಲ್ವಾ, ಅಲ್ಲಿ 2-3 ವಿಚಾರ ಇದೆ. ಒಂದು, ಯಾಕೆ ಪ್ರೆಸಿಡೆಂಟ್ ಇರಬೇಕು ಅಂತ ಅಪೋಸಿಷನ್ ಅವರೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನ್ ಅವ್ರ ಲಾಜಿಕ್, ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ? ಸೊ ಆರ್ಟಿಕಲ್ 79 ತಲೆಗೆ ಇಟ್ಕೋಬೇಕು. ಏನು? ದೇರ್ ಶೆಲ್ ಬಿ ಎ ಪಾರ್ಲಿಮೆಂಟ್ ಫಾರ್ ದ ಯೂನಿಯನ್ ವಿಚ್ ಶೆಲ್ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್ ಅಂಡ್ 2 ಹೌಸಸ್. ಓಕೆ, ದಟ್ ಈಸ್ ಲೋಕಸಭಾ ಅಂಡ್ ರಾಜ್ಯಸಭಾ. ನಿಮ್ಗೆ ಗೊತ್ತಿದೆ, ಪಾರ್ಲಿಮೆಂಟ್ ಅಂತ ಕರೆದ್ರೆ ಆಪ್ಷನ್ಸ್ ಲೈಕ್ ಪ್ರೆಸಿಡೆಂಟ್, ಆಪ್ಷನ್ ಲೋಕಸಭಾ ಓನ್ಲಿ, ಲೋಕಸಭಾ ಅಂಡ್ ರಾಜ್ಯಸಭಾ, ಪ್ರೆಸಿಡೆಂಟ್ ಅಂಡ್ ಬೋತ್ ದ ಹೌಸಸ್. ಯಾವ್ದು ಆನ್ಸರ್? ಪ್ರೆಸಿಡೆಂಟ್ ಅಂಡ್ ಬೋತ್ ದ ಹೌಸಸ್. ಸೊ ಪಾರ್ಲಿಮೆಂಟ್ ಅಂತಂದ್ರೆ ಪ್ರೆಸಿಡೆಂಟ್ ಇಲ್ಲದೆ ಹೋದ್ರೆ ಪಾರ್ಲಿಮೆಂಟ್ ಅಲ್ಲ, ಅಂಡ್ ಹಿ ಇಸ್ ದ ಹೆಡ್ ಆಫ್ ದ ಸ್ಟೇಟ್. ಸೊ ಇವ್ರ ಆರ್ಗ್ಯುಮೆಂಟ್ ಅರ್ಥ ಆಗ್ತಿದೆಯಲ್ಲ? ಸೊ ಅವ್ರ ಇಲ್ದೆ ಹೋದ್ರೆ ಇಲ್ಲಿ ಯಾವ ಸೆಷನ್ ನಡೆಯಲ್ಲ, ಇಲ್ಲಿ ಯಾವ್ದು ಆಕ್ಟಿವಿಟಿನೂ ನಡೆಯಕ್ ಸಾಧ್ಯ ಇಲ್ಲ. ಹಿ ಇಸ್ ದ ಒನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಮತ್ತೆ ಹಂಗಿದ್ಮೇಲೆ ಈ ಮನೆಯ ಮುಖ್ಯಸ್ಥ ಯಾರು? ಪ್ರೆಸಿಡೆಂಟ್. ಅವ್ರು ಇರ್ಬೇಕಾದ್ರೆ ನೀವ್ ಯಾರು ಪ್ರೈಮ್ ಮಿನಿಸ್ಟರ್ ಉದ್ಘಾಟನೆ ಮಾಡೋದು ಯಾಕೆ? ದಟ್ ಇಸ್ ದ ಆರ್ಗ್ಯುಮೆಂಟ್. ಓಕೆ. ಸೊ ಅದೇ ಪಾರ್ಲಿಮೆಂಟ್ ಕೆನಾಟ್ ಫಂಕ್ಷನ್ ವಿತೌಟ್ ಪ್ರೆಸಿಡೆಂಟ್. ಮತ್ತೆ ಅದ್ರ ಇನಾಗ್ರೇಷನ್ ಅವ್ರ ಇಲ್ಲದೆ ಮಾಡಿಸ್ತೀರಾ ಅಂದ್ರೆ, ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಡಿಸೈಡೆಡ್ ಟು ಇನಾಗ್ರೇಟ್ ನ್ಯೂ ಬಿಲ್ಡಿಂಗ್. The undignified act insults high office of the president and violates the letter and spirit of the constitution. Okay. ಅಂಡ್ ಅದ್ರ ಜೊತೆಗೆ ಒಂದು ಆಪರ್ಚುನಿಟಿ ಕೂಡ ಇದೆ. ವುಮೆನ್, ಫಸ್ಟ್ ವುಮೆನ್ ಆದಿವಾಸಿ ಪ್ರೆಸಿಡೆಂಟ್ ಆಗಿದೆ. ಸೊ ಅವ್ರ ಕಡೆಯಿಂದ ಮಾಡಿದ್ರೆ ಹಿಸ್ಟ್ರಿನಲ್ಲಿ ಒಂದು ಹಿಸ್ಟಾರಿಕಲ್ ಇವೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಡಿ, ಅವ್ರು ಯಾರು ಮಾಡ್ಕೋತಾರೆ ಏನ್ ಮಾಡ್ಕೋತಾರೆ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ದು ಕಾನ್ಸ್ಟಿಟ್ಯೂಷನ್ ಪಾಯಿಂಟ್ ಅವ್ರು ಕೇಳ್ತಿರೋದು, ಅವ್ರ ಹೆಡ್ ಮನೆ ಮುಖ್ಯಸ್ಥ ಇರ್ಬೇಕಾದ್ರೆ ಅವ್ರ ಕಡೆ ಮಾಡಿಸಿ, ಮತ್ತೆ ಯಾಕೆ ಬೇರೆಯವ್ರ ಕಡೆ? ಓಕೆ. ಇನ್ನ ಇನ್ನೊಂದು ಎರಡನೇದು ವಿಚಾರ ಬರ್ತಾ ಇರೋದು ಸೆಂಗೋಲ್. ನೋಡಿದಿರೋದು ದಂಡ ಕೊಟ್ಟಿದಾರಲ್ಲ, ಮ್ಯೂಸಿಯಂ ಅಲ್ಲಿ ಇದಾರಲ್ಲ, ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಇಡ್ತೀವಿ ಅಂತ. ಸೆಂಗೋಲ್ ನೋಡಿದಿರ ನೋಡಿಲ್ವಾ? ಪ್ರಿಲಿಮ್ಸ್ ಕ್ವಶನ್ ಆಗ್ಬೋದು ಸೆಂಗೋಲ್. ಕಾಣಿಸ್ತಿದ್ಯಾ? ಸೆಂಗೋಲ್ ಇದನ್ನ ಹೊಸ ಪಾರ್ಲಿಮೆಂಟ್ ಅಲ್ಲಿ ಇಡ್ಬೇಕು ಅಂತ ಇದ್ದಾರೆ. ಆಯ್ತಾ? ಏನದು ಸೆಂಗೋಲ್? ಆಕ್ಚುಲಿ 1947 ಅಲ್ಲಿ ಬ್ರಿಟಿಷ್ ಹೋಗ್ಬೇಕಾದ್ರೆ ಪವರ್ ಟ್ರಾನ್ಸ್ಫರ್ ಮಾಡಿದ್ರಲ್ವಾ ನೆಹರುಗೆ, ಆ ಟೈಮಲ್ಲಿ ಇದನ್ನ ಕೈಯಲ್ಲಿ ಕೊಟ್ಬಿಟ್ಟು ಪವರ್ ಟ್ರಾನ್ಸ್ಫರ್ ಮಾಡಬಹುದು. ಸೊ ವಾಟ್ ಈಸ್ ದಟ್ ಸೆಂಗೋಲ್? ಓಕೆ, ಏನೋ ಒಂದು ಸ್ಟಿಕ್ ಒಂದು ಇದು ಅಲ್ಲ, ಅಂದ್ರೆ ಬುಲ್ ಆನ್ ದ ಸ್ಟಿಕ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಮೇಲ್ಗಡೆ ಬುಲ್ ಇದೆ. ಕಾಣಿಸ್ತಾ ಇದೆಯಾ? ಇಲ್ಲಿದೆ ನೋಡಿ ದೊಡ್ಡದಾಗಿ. ಸೊ ದಿಸ್ ಇಸ್ ಸೆಂಗೋಲ್. ಇದು ಇಟ್ ಇಸ್ ಅಂದ್ರೆ ಅಪೋಸ್ ಮಾಡ್ತಿರೋ ಕಾರಣ ಏನು ಅಂತಂದ್ರೆ, ಅವ್ರು ಹ್ಯಾಂಡ್ ಓವರ್ ಮಾಡಿ ಹೋದ್ರು. ವಿ ಆರ್ ಇನ್ ಡೆಮೋಕ್ರಸಿ, ವಿ ಆರ್ ನಾಟ್ ಇನ್ ಮೊನಾರ್ಕಿ. ದಿಸ್ ಈಸ್ ಸಿಂಬಲ್ ಆಫ್ ಮೊನಾರ್ಕಿ. ರಾಜದಂಡ, ಅರ್ಥ ಆಗತ್ತಲ್ಲ? ರಾಜದಂಡ ಇದು. ಸೊ ಹಿಂದೆ ಕಿಂಗ್ಸ್ ರೂಲ್ ಮಾಡ್ತಾ ಇದ್ರು, ಅವ್ರಿಗೆ ಅದು ರಾಜದಂಡ. ನಾವಿವತ್ತು ಅದನ್ನ ಇಟ್ರೆ ಡೆಮೋಕ್ರಸಿಗೆ ಬಿಟ್ಟು ನಾವು ಮೊನಾರ್ಕಿ ಕಡೆಗೆ ಹೋಗ್ತಾ ಇದೀವಿ ಅಂತ ಸಿಂಬಾಲಿಕ್ ಆಗುತ್ತೆ, ಇಡಬೇಡಿ ಅಂತ. ಓಕೆ. ಸೊ ಇಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಅದು ಮ್ಯೂಸಿಯಂ ಅಲ್ಲಿ ಇತ್ತು. ಆಯ್ತಾ? ಅಲಹಾಬಾದ್ ಮ್ಯೂಸಿಯಂ ಅಲ್ಲಿ ಇತ್ತು. ಸೊ ಅದ್ರ ಬದಲು ಇಲ್ಲಿ ಇಡ್ತಾ ಇದೀವಿ ಅಂತ ಅಂದ್ರೆ ಸಿಂಬಲ್ ಆಫ್ ಪವರ್ ಬೇಕಿಲ್ಲ ನಮಗೆ ಡೆಮೋಕ್ರಸಿನಲ್ಲಿ, ಆತರ ಮೊನಾರ್ಕಿ ಸಿಂಬಲ್ ಬೇಡ ಅಂತ ಅಪೋಸಿಷನ್. ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸೆಂಗೋಲ್ ವಾಟ್ ಇಸ್ ಇಟ್? ಆಯ್ತಾ?
ಪಲ್ಲವ ಡೈನೆಸ್ಟಿದದು. ಸೊ ಅದನ್ನ ತಗೊಂಬಂದು ಇವಾಗ ಇಡೋದು ಸರಿ ಇಲ್ಲ ಅಂತ ಅಷ್ಟೇ, ಅದೆಲ್ಲ ಕೆಡ್ಸ್ಕೊಬೇಕು. ED searches online gaming companies for FEMA violation. Enforcement Directorate. What is this Enforcement Directorate? Enforcement Directorate ಕೆಲಸ ಏನು? ಮನಿ ಲಾಂಡ್ರಿಂಗ್, ಫೋರ್ಜರಿ ಕೇಸಸ್ ಎಲ್ಲ ಡೀಲ್ ಮಾಡುತ್ತೆ. ಸೊ ಮನಿ ಲಾಂಡ್ರಿಂಗ್, ವಾಟ್ ಇಸ್ ಮನಿ ಲಾಂಡ್ರಿಂಗ್ ಅಂದ್ರೆ ಇಲ್ಲಿಗಲಿ ಮನಿನ ತಗೊಂಡಿರೋದನ್ನ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಕ್ಲೀನ್ ಮಾಡೋ ಕೆಲಸ. ಬೇರೆ ಬೇರೆ ಮೆಥಡ್ಗಳಿದಾವೆ ಕ್ಲೀನ್ ಮಾಡೋದು. ಸೊ ಫಾರಿನ್ ಕಳಿಸ್ಬಿಟ್ಟು ರೌಂಡ್ ಟ್ರಿಪ್ಪಿಂಗ್ ಮಾಡಿ ವಾಪಸ್ ತಗೊಂಡ್ಬಂದು ಕ್ಲೀನ್ ಮಾಡ್ಕೊತಾರೆ. ಬೇರೆ ಬೇರೆ ಕಂಪ್ನಿಗಳ ಜೊತೆಗೆ ಫೇಕ್ ಇನ್ವೆಸ್ಟ್ಮೆಂಟ್ ಗಳು ತೋರಿಸಿ ಕ್ಲೀನ್ ಮಾಡ್ತಾರೆ. ಓಕೆ, ಸೊ ಈ ಕ್ರಿಮಿನಲ್ ಆಕ್ಟಿವಿಟೀಸ್, ಎಸ್ಪೆಷಲಿ ಫೈನಾನ್ಷಿಯಲ್ ಕ್ರಿಮಿನಲ್ ಆಕ್ಟಿವಿಟೀಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಏಜೆನ್ಸೀಸ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಲ್ಲ ಕ್ವಶನ್ ಮಾಡೋದಿರ್ಬೋದು. ಆಯ್ತಾ? ಫಾರ್ ಫೆಮಾ ವೈಲೇಷನ್ಸ್, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಸೊ ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಇಲ್ಲಿಂದ ಹೊರಗಡೆ ಹೋಯ್ತಾ ಇದಾರೆ, ಅದು ಯಾವ ವಿಚಾರಕ್ಕೆ ಹೋಗ್ತಾ ಇದಾರೆ? ಮನಿ ಲಾಂಡ್ರಿಂಗ್ ಮಾಡೋದನ್ನ, ಅದನ್ನ ಮಾಡಕ್ಕೋಸ್ಕರ, ಕ್ಲೀನ್ ಮಾಡ್ಕೊಳಕ್ಕೋಸ್ಕರ ಮನಿ. ಸೊ ಈ ಆನ್ಲೈನ್ ಗೇಮಿಂಗ್ ಕಂಪ್ನೀಸ್ಗಳು, ಅದು ಯಾರಾಗಿರ್ಲಿ ಬಿಡಿ, ಈ ತರದ್ ಬೇರೆ ಇರುತ್ತೆ. ಸೊ ವೈಲೇಟ್ ಮಾಡ್ತಿದಾರಾ ಚೆಕ್ ಮಾಡ್ಕೊಳಕ್ಕೋಸ್ಕರ. ಓಕೆ, ಸೊ ಏನ್ ತಪ್ಪು ಮಾಡಿದ್ದಾರೆ ಅದನ್ನ ನೋಡಿ. ಎಕ್ಸಾಂಪಲ್ಗೆ, agency has frozen 55 bank accounts allegedly being used for layering and remitting overseas the income generated from online gaming in the guise of remittances against import of goods and services. ಸೊ ಯಾವ ತರ ಫ್ರಾಡ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾನೆ. 55 ಬ್ಯಾಂಕ್ ಅಕೌಂಟ್ ನ ಫ್ರೀಸ್ ಮಾಡ್ಕೊಂಡಿದ್ದು ಏನಕ್ಕೆ? ಲೇಯರಿಂಗಿಗೋಸ್ಕರ ಯೂಸ್ ಮಾಡ್ತಾ ಇದ್ರು. ವಾಟ್ ಇಸ್ ಲೇಯರಿಂಗ್? ಮನಿ ಲಾಂಡ್ರಿಂಗ್ ಮಾಡ್ಬೇಕಾದ್ರೆ ಸೀದಾ ಇಲ್ಲಿಂದ ಇಂಡಿಯಾದಿಂದ ದುಡ್ಡು ಕಳಿಸಿದೆ 10 ಕೋಟಿ, ವಾಪಸ್ ಇಂಡಿಯಾಕ್ ತಗೊಂಡೆ ಅಂತಂದ್ರೆ ನೀಟ್ ಟ್ರ್ಯಾಕ್ ಮಾಡ್ತಾರೆ. ಸೊ ಲೇಯರಿಂಗ್ ಅಂತ ಏನಂದ್ರೆ ಗೊತ್ತಾಗ್ಬಾರ್ದು. ಏನು, ಇಲ್ಲಿಂದ ಎ ಇಂದ ಬಿಗ್ ಹೋಗುತ್ತೆ, ಬಿ ಇಂದ ಸಿ ಹೋಗುತ್ತೆ, ಸಿ ಇಂದ ಡಿ ಹೋಗುತ್ತೆ, ಡಿ ಇಂದ ಎಫ್ ಹೋಗುತ್ತೆ, ಆಮೇಲೆ ಹೇಗ್ ಬರುತ್ತೆ? ಲೇಯರ್ಸ್, ಒನ್ ಬೈ ಒನ್ ಲೇಯರ್ ಕ್ರಿಯೇಟ್ ಮಾಡ್ತಾರೆ. ಒಂದೇ ಒಂದ್ ಬಿಸ್ನೆಸ್ ತರ ತೋರ್ಸಲ್ಲ. ಇಲ್ಲಿಂದ ಅಲ್ಲೇನೋ ಪರ್ಚೇಸ್ ಮಾಡಿದ್ರು, ಲೇಯರ್ ಬೈ ಲೇಯರ್, ಲೇಯರ್ ಬೈ ಲೇಯರ್ ಗೊತ್ತಾಗ್ಬಾರ್ದು. ಹುಡುಕಿದ್ರು ಯಾಕೆ ಅಲ್ಲಿ ಹೋಯ್ತು, ಯಾಕೆ ಇಲ್ಲಿ ಹೋಯ್ತು, ಜಿನೈನ್ ಅನ್ನ ಅಥವಾ ಕಾಂಪ್ಲೆಕ್ಸ್ ಆಗ್ಬಿಡುತ್ತೆ. ವಾಪಸ್ ದುಡ್ಡು ಬಂದ್ರೆ ರಿಲೇಷನ್ ಬೇರೆ ತರ ಕಾಣಿಸ್ತಾ ಇರುತ್ತೆ. ಲೇಯರಿಂಗ್ ಅಂಡ್ ರೆಮಿಟಿಂಗ್ ಓವರ್ಸೀಸ್ ದ ಇನ್ಕಮ್ ಜನರೇಟೆಡ್ ಫ್ರಮ್ ಆನ್ಲೈನ್ ಗೇಮಿಂಗ್. ಇಲ್ಲಿಂದ ಜನರೇಟ್ ಆಗಿರುತ್ತೆ ಮನಿ, ಬೇರೆ ಕಂಟ್ರಿನಲ್ಲಿ ಅವ್ರನ್ನ ಜನರೇಟ್ ಮಾಡಿರ್ತಾರೆ, ಇಲ್ಲಿ ಆದ್ರೆ ಕ್ಯಾಚ್ ಮಾಡ್ಬಿಡ್ತಾರೆ ಅಂತ. ಅದನ್ನ ಏನಂತ ಕಳಿಸ್ತಾ ಇದಾರೆ ಅವ್ರು ಇವಾಗ? ಬುದ್ಧಿವಂತಿಕೆಯಿಂದ ರೆಮಿಟೆನ್ಸಸ್ ಅಂತ ಕಳಿಸ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ರೆಮಿಟೆನ್ಸಸ್ ಅಂತ ಕಳಿಸಿದ್ರೆ ಯಾರು ಕ್ವಶನ್ ಮಾಡಲ್ಲ ಅಂತ. Overseas income generated from online gaming in the guise of remittances against the import of goods and services. ಸೊ ನಾವ್ ಇಲ್ಲಿಂದ ಏನೋ ಇಂಪೋರ್ಟ್ ಮಾಡ್ಕೊಡ್ತಿದೀವಿ ಅಂತ ತೋರಿಸ್ಬಿಟ್ಟು ಸೊ ವಾಪಸ್ ಇಂಡಿಯಾಗೆ ಮನಿ ಕಳಿಸ್ತಾ ಇದ್ದಾರೆ. ಸೊ ಅದು ಫಾಲ್ಸ್ ಅಂತ ಇವ್ರಿಗೆ ಐಡಿಯಾ ಬಂದಿರೋದಕ್ಕೆ ಹಿಡಿದಿದ್ದಾರೆ. These online gaming companies are registered in small island countries like, ಅರ್ಥ ಆಗ್ತಿದ್ಯಾ? ಬೇರೆ ಕಡೆ ಹೋಗ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಮಾಡಲ್ಲ ಅವ್ರು, ಇಂಡಿಯಾದಲ್ಲಿ ಮಾಡಿದ್ರೆ ಸಿಕ್ಬಿಡ್ತಾರೆ. ಸೊ ಬೇರೆ ಕಂಟ್ರಿಗಳಲ್ಲಿ ಯಾವ್ದೇ ಐಲ್ಯಾಂಡ್ಗಳು, ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಮಾರಿಷಿಯಸ್, ಅದೇ ತರ. ಓಕೆ, ಕುರಾಕೋ, ಮಾಲ್ತಾ, ಸಿಪ್ರಸ್, ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿ ಎಲ್ಲಾ ದುಡ್ಡು ಲರ್ನ್ ಮಾಡಿ ವಾಪಸ್ ಇಂಡಿಯಾಗೆ ತಗೊಂಡ್ಬರೋ ಕೆಲಸ. However, all of them are linked to the Indian bank accounts opened in the name of proxy persons. Proxy persons ಅಂದ್ರೇನು? ಹೆಸರಿಗೆ ಮಾತ್ರ ಅವರಲ್ಲಿ ಇದ್ದಾರೆ, ರಿಯಲ್ ಓನರ್ ಇಲ್ಲಿದ್ದಾರೆ. ಪ್ರಾಕ್ಸಿ. Said the agency. Agency searched the premises to several Hawala operators. So what is Hawala? ಕೇಳಿದಿರ ಹವಾಲಾ? ಹವಾಲಾ ಕೇಳಿಲ್ಲ, ಓನ್ಲಿ ಮಾಡಿದಿರ. ಸೊ ಇಲ್ಲಿಂದ ದುಡ್ಡು ಸಾಗಿಸ್ಬೇಕು ನಾನು ಫಾರಿನ್ಗೆ, ನಾನೇನ್ ಮಾಡ್ತೀನಿ? ತಗೊಂಡೋದ್ರೆ ಹಿಡ್ಕಂತಾರೆ, ಬಾರ್ಡರ್ ಹಂಗೆ ಹೋದ್ರು ಹಿಡ್ಕಂತಾರೆ, ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ರಂತೂ ಕೇಳ್ತಾರೆ ಸೋರ್ಸ್, ಇವೆಲ್ಲ ಇರುತ್ತೆ. ನಾನೇನ್ ಮಾಡ್ತೀನಿ? ಇಲ್ಲಿ ಲೋಕಲ್ಲಿ ಹವಾಲಾ ಆಪರೇಟರ್ ಇರ್ತಾರೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲೂ ಇರ್ತಾರೆ. ನೋಡಪ್ಪ, ನಂದು 10 ಕೋಟಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು, ಸರಿ ಕೊಡು ದುಡ್ಡು ಅಂತಾನೆ. ಒಂದ್ ಸ್ಲಿಪ್ ಕೊಡ್ತಾನೆ ನಿಮ್ ಕೈಯಲ್ಲಿ, ಟೋಕನ್ 10 lakhs ಅವ್ರದ್ದು ಯಾರಂತ ಇದ್ರಲ್ಲಿ. ನೀವು ಸೀದಾ ಸ್ಲಿಪ್ ಇಟ್ಕೊಂಡು ಆರಾಮ ಹೋಗ್ಬೋದು ಸ್ವಿಟ್ಜರ್ಲ್ಯಾಂಡ್, ಏನ್ ತೊಂದ್ರೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಆಪರೇಟರ್ ಕೈಲಿ ಅದನ್ನ ಕೊಡ್ತೀರಿ.
ಅವರಲ್ಲಿ ನಿಮಗೆ 10 ಕೋಟಿ ಕೊಡ್ತಾರೆ, ಅವ್ರ ಕಮಿಷನ್ ತಗೊಳ್ತಾರೆ. ಸೊ ನೀವು ಸೇಫ್ ಆಗಿ ಅವ್ರು ಬೇರೆ ಬೇರೆ ವೇಗಳಲ್ಲಿ ಮಾಡ್ತಾ ಇರ್ತಾರೆ ರಿಸ್ಕಿ ಬಿಸ್ನೆಸ್, ಅವ್ರಿಗೆ ಇಲ್ಲಿ ಎತ್ಕೊಂಡು ಹೋಗೋದು ಎಲ್ಲ ಗೊತ್ತು. ಆಮೇಲೆ ಇದೊಂಥರ ಹೆಂಗಂದ್ರೆ ಮ್ಯೂಚುವಲಿ ಅಲ್ಲಿ ಯಾರೋ ಅಲ್ಲಿ 10 ಕೋಟಿ ಕೊಟ್ಟು ಇಲ್ಲಿ ಇಸ್ಕೊಳ್ಳೋರಿರ್ತಾರೆ, ಜಸ್ಟ್ ಅಲ್ಲಲ್ಲಿ ಅದನ್ನ ಎಕ್ಸ್ಚೇಂಜ್ ಮಾಡ್ತಾರೆ, ಇಲ್ಲಿ ಇದನ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ, ಮುಗಿದೋಗುತ್ತೆ ಟ್ರಾನ್ಸಾಕ್ಷನ್. ಸೊ ಈ ತರ ಹವಾಲಾ ಆಪರೇಷನ್ಸ್ ನಡೆಯುತ್ತೆ, ಈಸಿಯಾಗಿ ಮೂವ್ ಮಾಡ್ಬಿಡ್ತಾರೆ. ಅದಕ್ಕೆ ಲಿಂಕ್ ಟು ಸೆವರಲ್ ಹವಾಲಾ ಆಪರೇಟರ್ಸ್, ಇವ್ರ ಕಡೆಯಲ್ಲಿ ಇಷ್ಟಿದೆ ಇರುತ್ತೆ, ಇಟ್ಕೊಂಡಿರ್ತಾರೆ ಯಾರ್ಯಾರು ಈ ತರ ಮಾಡ್ತಾ ಇದ್ದಾರೆ. ಈ ಅಮೌಂಟ್ ಅವ್ರಿಗೂ ಲಿಂಕ್ಡ್ ಇದೆ, ಅಂದ್ರೆ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಹಿಯರ್. ದ ಸರ್ಚಸ್ ಹ್ಯಾವ್ ರಿಸಲ್ಟೆಡ್ ಇನ್ ಸೀಜರ್ ಆಫ್ ದ ಇನ್ಕ್ರಿಮಿನೇಟಿಂಗ್ ಡಾಕ್ಯುಮೆಂಟ್ಸ್ ಅಂಡ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ರಿಲೇಟೆಡ್ ಟು ದ ಕೇಸ್. ಸಿಕ್ಕಿದೆ ಅಂತ ಹೇಳ್ತಾರೆ, ಬಟ್ ಅದಲ್ಲ, ಯಾವ ತರ ಮಾಡ್ತಾರೆ ಅಂತ ಎಷ್ಟೊಂದು ಪಾಯಿಂಟ್ಸ್ ಇಲ್ಲಿದೆ. ಫೆಮಾ ಓಕೆ 4000 crore ಅಷ್ಟು ಅಮೌಂಟ್ ಇಂದ ಅವರು ಈ ತರ ಮಾಡಿದ್ದಾರೆ. ಸೊ ಲೇಯರಿಂಗು, ರೆಮಿಟನ್ಸಸ್. ನೆಕ್ಸ್ಟ್ ಯಾಕೆ ಐಲ್ಯಾಂಡ್ ಕಂಟ್ರಿಗಳನ್ನ ಎತ್ಕೊಳ್ತಾರೆ? ಯಾಕೆ ಐಲ್ಯಾಂಡ್ ಕಂಟ್ರಿಗಳು ಎತ್ಕೋತಾರ? ಐ ಮೀನ್ ಟು ಸೇ ಸ್ಮಾಲ್ ಕಂಟ್ರಿಗಳು ಎತ್ಕೋತಾರ. ಸ್ಮಾಲ್ ಕಂಟ್ರಿಗಳಿಗೆ ಇನ್ಕಮ್ ಏನು ಇರಲ್ಲ. ಅವ್ರು ಹೇಳ್ತಾರೆ ನಾನು ಏನು ಮಾಡಲ್ಲ, ಇಲ್ಲ ಆಪರೇಷನ್ ಏನೂ ಮಾಡಲ್ಲ, ಜಸ್ಟ್ ಓಪನ್ ಮಾಡ್ಕೊಂಡಿರ್ತೀನಿ, ನಿಂಗೆ ಟ್ಯಾಕ್ಸ್ ಪೇ ಮಾಡ್ತೀನಿ. ಸರಿ ಮಾಡ, ಏನೂ ಇಲ್ದೇನೆ ಸುಮ್ನೆ ಒಂದಿಷ್ಟು ದುಡ್ಡು ಬರುತ್ತೆ ಅಂದ್ರೆ ಏನಫ್. ಸೊ ಅವ್ರು ಸುಮ್ನೆ ಇರ್ತಾರೆ, ಅಂದ್ರೆ ಇವೆಲ್ಲ ತಪ್ಪು ಸೆಲ್ ಕಂಪ್ನಿಗಳು ಪ್ರಾಕ್ಸಿ ಮಾಡೋದು ಗೊತ್ತಿರಲ್ಲ ಅಂತಲ್ಲ. ಸೊ ದುಡ್ಡು ಬರುತ್ತೆ, ಸುಮ್ನೆ ದುಡ್ಡು ಬರುತ್ತೆ, ಯಾಕೆ ತಲೆ ಕೆಡಿಸ್ಕೊತಾರೆ? ಸೊ ಇವ್ರು ಬೇರೆಯವ್ರ ಜೊತೆಗೆ ಈ ತರ ಮಾಡ್ಕೊತಾರೆ, ಬೇರೆ ಕಂಟ್ರಿ ಕಡೆಯಿಂದ ಮನಿನ ಅಲ್ಲಿ ಜನರೇಟ್ ಮಾಡಿ ವಾಪಸ್ ಇಲ್ಲಿ ಕಳಿಸ್ಕೊತಾರೆ. ಓಕೆ, ರಿಯಲ್ ಬಿಸ್ನೆಸ್ ಕಂಪ್ಲೀಟ್ಲಿ ಇಂಡಿಯಾದಲ್ಲಿ ನಡೀತಾ ಇರುತ್ತೆ, ಹೆಸರಿಗೆ ಮಾತ್ರ ಅಲ್ಲಿ ನಡೀತಾ ಇರೋ ತೋರಿಸ್ತಾರೆ, ದುಡ್ಡು ಅಲ್ಲೇ ಕಲೆಕ್ಟ್ ಮಾಡ್ಕೊತಾರೆ, ವಾಪಸ್ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ. ಸೊ ಇವಾಗ ಇವ್ರು ಅದನ್ನ ಹಿಡಿದಿದೆ, ಅಂದ್ರೆ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದು ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷಿಯರಿ ಇಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ವಿಚ್ ಕ್ಯಾನ್ ನಾಟ್ ಬಿ ಆಲ್ಟರ್ಡ್, ಚೇಂಜ್. ಬೇಸಿಕ್ ಅದು ಇರ್ಲೇಬೇಕು. ನಿನ್ನೆ ಎಕ್ಸಾಂಪಲ್ ಹೇಳಿದೆ, ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು. ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿ ಇರ್ಲೇಬೇಕು, ಅದು ಬೇಸಿಕ್ ಸ್ಟ್ರಕ್ಚರ್. ಅದನ್ನ ಯಾರು ಕಿತ್ಕೊಳಕ್ ಆಗಲ್ಲ. ಇಂಡಿಪೆಂಡೆಂಟ್ ಮೀನಿಂಗ್ ಅಂದ್ರೆ ಏನು? ಯಾವ್ದೇ ಕಾರಣಕ್ಕೂ ಅವ್ರ ಸ್ಯಾಲ್ರಿ ವಿಚಾರದಲ್ಲಿ ಕೈ ಹಾಕಂಗಿಲ್ಲ, ಅಂದ್ರೆ ಸೀದಾ ದುಡ್ಡು ಅವ್ರಿಗೆ ಹೋಗ್ಬೇಕು. ಅವ್ರ ಬಗ್ಗೆ ಸುಮ್ನೆ ಡಿಸ್ಕಷನ್ ಮಾಡಂಗಿಲ್ಲ, ನೆಗೆಟಿವ್ ಆಗಿ ಮಾತಾಡಂಗಿಲ್ಲ. ಅವ್ರಿಗೆ ಮುಂಚೆ ಟರ್ಮ್ 5 ವರ್ಷ ಇದೆ ಅಂದ್ರೆ ಎಷ್ಟಿರುತ್ತೆ ಅಲ್ಲಿವರೆಗೂ ಇರ್ತಾರೆ, ಯಾರು ಅವ್ರನ್ನ ಟಚ್ ಮಾಡಂಗ. ತುಂಬಾ ಸೀರಿಯಸ್ ಇದ್ರೆ ಅದಕ್ಕೆ ಪ್ರೋಸೆಸ್ ಇದೆ, ಅದನ್ನ ಮಾಡಿ. ಬಟ್ ಹಂಗೆ ಅಂತೂ ಜನರಲ್ ಆಗಿ ಈಸಿಯಾಗಿ ಮಾಡಕ್ ಅವಕಾಶ ಇಲ್ಲ. ಸೊ ಇಂಡಿಪೆಂಡೆನ್ಸಿ ಆಫ್ ದ ಜುಡಿಷಿಯರಿ ಇದು ಬೇಸಿಕ್ ಸ್ಟ್ರಕ್ಚರ್ ಪಾರ್ಟ್ ಅಂತ ನಮಗೂ ಗೊತ್ತು. ಬಟ್ ಇಲ್ಲಿ ವಿಚಾರ ಕೇಳ್ತಾ ಇದೆ ಅಂದ್ರೆ, ನೀವು ಏನೋ ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷಿಯರಿ ಅಂದ್ರೆ ಬರೀ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅನ್ಕೋಬೇಡಿ, ಅರ್ಥ ಆಗುತ್ತಲ್ಲ. ಸೊ ಡಿಸ್ಟ್ರಿಕ್ಟ್ ಜುಡಿಷಿಯರಿನೂ ಅಷ್ಟೇ ಇಂಡಿಪೆಂಡೆಂಟ್, ಅದರಲ್ಲಾದ್ರೂ ನೀವು ತಲೆ ಹಾಕಂಗಿಲ್ಲ. ಆಲ್ಸೋ ಬಿ ಈಕ್ವಲಿ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ವಿತೌಟ್ ಇಂಪಾರ್ಷಿಯಲ್ ಅಂಡ್ ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ಸ್ ಇನ್ ದ ಡಿಸ್ಟ್ರಿಕ್ಟ್ ಜುಡಿಷಿಯರಿ, ಜಸ್ಟಿಸ್ ಪ್ರಿಯಾಮ್ಯುಲರ್ ಗೋಲ್ ವುಡ್ ರಿಮೇನ್ ಇಲ್ಯೂಷರಿ. ನೀವು ಅದನ್ನ ಇಂಡಿಪೆಂಡೆಂಟ್ ಆಗಿ ಇರಕ್ ಬಿಡ್ಲಿಲ್ಲ ಅಂತಂದ್ರೆ ಜಸ್ಟಿಸ್ ನ ಎನ್ಶೂರ್ ಮಾಡೋದಕ್ಕೆ ಆಗೋದಿಲ್ಲ. ದ ಡಿಸ್ಟ್ರಿಕ್ಟ್ ಜುಡಿಷಿಯರಿ ಈಸ್ ಇನ್ ಮೋಸ್ಟ್ ಕೇಸಸ್ ಆಲ್ಸೋ ದ ಕೋರ್ಟ್ ವಿಚ್ ಇಸ್ ಮೋಸ್ಟ್ ಅಕ್ಸೆಸಿಬಲ್ ಟು ದ ಲಿಟಿಗಂಟ್. 3 judge ಬೆಂಚ್, ಚಂದ್ರಚೂಡ್, ಜಸ್ಟಿಸ್ ರಾಮಸುಬ್ರಹ್ಮಣ್ಯನ್. ಓಕೆ, ಇದನ್ನ 3 ಜನ ಬೆಂಚ್ ಅಲ್ಲಿ ಡಿಸೈಡ್ ಮಾಡಿ ಹೇಳಿದ್ರು, ನೀವು ಇಂಟರ್ಫಿಯರ್ ಆಗ್ಕೂಡ್ದು ಗವರ್ಮೆಂಟ್. ಓಕೆ, ಕೊಟ್ಟಿದ್ದಾರೆ ನೋಡಿ, 1947 ಅಲ್ಲಿ ನೆಹರು ಕೊಟ್ಟಿದ್ದು. ಓಕೆ, ಕೆಲವೊಂದ್ಸರಿ ಆರ್ಟ್ ಅಂಡ್ ಕಲ್ಚರ್ ಕ್ವಶನ್ ಮಾಡ್ತಾನೆ, ಮೇಲ್ಗಡೆ ಬುಲ್ ಇದೆ, ಅರ್ಥ ಆಗ್ತಿದೆಯಲ್ಲ. ಸೊ ಸೆಂಗೋಲ್ ಅನ್ನೋ ವರ್ಡ್ ಸೆಮಾ ಇಂದ ಬಂದಿದೆ, ಮೀನ್ಸ್ ರೈಟಿಯಸ್ನೆಸ್. ಓಕೆ, ಹೊಸ ರಾಜ ಬಂದ್ ಕುತ್ಕೊಂಡಾಗೆಲ್ಲ ಅವನಿಗೆ ಅದನ್ನ ಕೈಯಲ್ಲಿ ಕೊಡ್ತಾ ಇದ್ರು, ರಾಜದಂಡ. ಆಯ್ತಾ?
ಇದ್ರ ಬಗ್ಗೆ ಜಾಸ್ತಿ ಯಾಕೆ ಡಿಸ್ಕಷನ್ ಆಗಿಲ್ಲ ಅಂದ್ರೆ ಆ ಹ್ಯಾಂಡ್ ಓವರ್ ಮಾಡೋ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಇಂಡಿಯಾದಲ್ಲಿ. ಸೊ ಸಿಕ್ಕಾಪಟ್ಟೆ ವೈಲೆನ್ಸ್ ನಡೀತಾ ಇತ್ತು ಹಿಂದೂ ಮುಸ್ಲಿಮ್ದು ಪಾರ್ಟಿಷನ್ ವಿಚಾರದಲ್ಲಿ. ಸೊ ಕ್ವಿಕ್ ಆಗಿ ಅದನ್ನ ದೊಡ್ಡ ಹೈಲೈಟ್ ಮಾಡಿ ಪ್ರೋಗ್ರಾಮ್ ಮಾಡಿಲ್ಲ, ಕ್ವಿಕ್ ಆಗಿ ಅಲ್ಲೇ ಇಮಿಡಿಯೇಟ್ ಆಗಿ ನಡೆದಂತು. ಅದಾದ್ಮೇಲೆ ನೆಹರು ಸ್ಪೀಚ್, ದ ಫೇಮಸ್ ಸ್ಪೀಚ್ ಯಾವುದು, ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂತ, ಇವತ್ತಿಗೂ ತುಂಬಾ ಫೇಮಸ್ ಸ್ಪೀಚ್ ಅದು. ಸೊ ಆ ಸ್ಪೀಚ್ ಕೊಡೋಕಿನ ಮುಂಚೆ ಇದು ಇವೆಂಟ್ ಆಗಿತ್ತು, ಬಟ್ ಇದನ್ನ ಹೈಲೈಟ್ ಯಾರು ಮಾಡ್ಲೇ ಇಲ್ಲ. ಅದನ್ನ ಇವಾಗ ನಾವು ವಾಪಸ್ ಇದನ್ನ ಮಾಡ್ತೀವಿ. ಅದನ್ನ ರೆಡಿ ಮಾಡ್ಕೊಟ್ಟವ್ರು ಇಲ್ಲೇ ಬೆಂಗಳೂರು ಅವ್ರ. ಓಕೆ, ಸೊ ಅದನ್ನು ಕೊಟ್ಟಿದ್ದಾನೆ ಇನ್ಫಾರ್ಮೇಶನ್. ಅಂದ್ರೆ ಇನ್ನು ಬದುಕಿದಾರೆ ಅದು ಮಾಡಿದವರು, ಬಟ್ ಅವ್ರಿಗೆ ನೆನಪೇ ಇಲ್ಲ ಅದನ್ನ ಮಾಡಿದ್ದು. FDI flows likely to rebound only from 24-25. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲಾ ಕಡೆಗೂ ಡೌನ್ ಆಗ್ತಾ ಇದೆ ಮಾತಾಡಿದ್ ಆಯ್ತಾ. ಸೊ ನೆಕ್ಸ್ಟ್ ಒಂದ್ ವರ್ಷ ಬಿಟ್ಟು ವಾಪಸ್ ಮತ್ತೆ ಶುರು ಆಗಬಹುದು ಅಂತ ಹೇಳ್ತೇವೆ. Okay. Making agri commodity value chains sustainable is tough. Agri commodity, agriculture ಇಂದ ಬಂದಂತ commodities, commodity value chain. What is the meaning of value chain? ಯಾವ್ದೋ ಒಂದು ಇಂಡಸ್ಟ್ರಿಗೆ ಬೇಕಾಗಿರುತ್ತೆ, ಅದಕ್ಕೆ ಬೇಕಾಗಿರೋ ಸಪ್ಲೈ ಕೊಡ್ಬೇಕು, ವ್ಯಾಲ್ಯೂ ಚೈನ್ ಅದು. ಸುಮ್ನೆ ಏನೋ ತಗೊಂಡೋಗಿ ಕೊಡೋದಲ್ಲ, ಅದಕ್ಕೆ ಅಡಿಷನ್ ಮಾಡುತ್ತದೆ. ಓಕೆ, ಮೇಕಿಂಗ್ ಅಗ್ರಿ ಕಮೋಡಿಟಿ ವ್ಯಾಲ್ಯೂ ಚೈನ್ ಸಸ್ಟೈನಬಲ್. ಸಸ್ಟೈನಬಲ್ ಅಂದ್ರೆ ಏನು, ಒಂದ್ಸತಿ ಸಪ್ಲೈ ಮಾಡ್ತೀನಿ ಒಂದ್ಸರಿ ಮಾಡೋದಿಲ್ಲ, ಹಿಂಗ್ ಮಾಡಿದ್ರೆ ಸಸ್ಟೈನಬಲ್ ಅಲ್ಲ. ಅದು ಕಂಟಿನ್ಯೂಸ್ ಒಂದೇ ತರ ಸಪ್ಲೈ ಆಗ್ಬೇಕು, ನೀ ಎಲ್ಲಿಂದ ತರ್ತೀಯ ಹೆಂಗ್ ತರ್ತೀಯ ಗೊತ್ತಿಲ್ಲ, ಅರ್ಥ ಆಗುತ್ತಲ್ಲ. ಸೊ ಇದು ಟಫ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಟಫ್ ಆಗ್ತಾ ಇದೆ ಅದ್ರ ಬಗ್ಗೆ ಅನಲೈಸ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ. ಎನ್ಶೂರಿಂಗ್ an agriculture commodity value chain is environmentally sustainable is a multi-dimensional challenge. ಎನ್ವೈರನ್ಮೆಂಟಲಿ ಸಸ್ಟೈನಬಲ್ ಮಾಡೋದು ಮಲ್ಟಿ ಡೈಮೆನ್ಷನಲ್ ಚಾಲೆಂಜ್. ಯಾಕೆ ಮಲ್ಟಿ ಡೈಮೆನ್ಷನಲ್ ಚಾಲೆಂಜ್? ಒಂದ್ ಕಡೆಗೆ ರೈನ್ ಕೈ ಕೊಡ್ಬೋದು, ಇನ್ನೊಂದ್ ಕಡೆಗೆ ಗವರ್ಮೆಂಟ್ ಇಂದ ಪ್ರೊಕ್ಯೂರ್ಮೆಂಟ್ ಕಮ್ಮಿ ಆಗ್ಬೋದು, ಒಂದ್ ಕಡೆ ಹೆವಿ ಸಪ್ಲೈ, ಮಲ್ಟಿಪಲ್ ರೀಸನ್ಸ್ ಇದೆ. 4 dimensions in the particular UX efforts to mitigate the environmental impact while benefiting farmers. Okay, so ಈ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಇಂದ ನಾವು ಕಂಟ್ರೋಲ್ ಮಾಡ್ಕೊಂಡು ವ್ಯಾಲ್ಯೂ ಚೈನ್ ಸಪ್ಲೈ ಮಾಡ್ಬೇಕು ಅಂತಂದ್ರೆ, ಸೊ ದೇರ್ ಆರ್ 4 dimensions. ಅದನ್ನ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಏನೇನು ನೋಡ್ತಾ ಬರೋಣ. India has a long history of producing agriculture commodities and it is a hub of global spices, tea, coffee, trade, service centuries. ನಾವು ಹಿಂದ್ಗಡೆಯಿಂದನು ಸಪ್ಲೈ ಹೋಲ್ ವರ್ಲ್ಡ್ ಗೆ ಮಾಡಿದ್ವಿ, ಅಂದ್ರೆ ಇಲ್ಲಿಂದ ತಗೊಂಡು ಹೋಗಿದ್ದಾರೆ, ಅಲ್ಲಿಂದಾನೇ ಕಲೋನಿಯಲ್ ರೂಲ್ ಶುರುವಾಗದ್ದು ಅಂತ ನಮಗ್ ಗೊತ್ತಿದೆ. Its scale and diversity have gone from strength to stretch over the last 3 decades, such that high value agriculture commodities in the total GDP of the agriculture has significantly expanded. ಅಂದ್ರೆ ಅವಾಗಿದ್ದಷ್ಟೇ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ನಾವಿಲ್ಲಿ ಮಾತಾಡ್ತಿರೋದು ಜಾಸ್ತಿ ಆಗಿದ್ರೆ ಕಡಿಮೆ ಆಗಿದ್ದಲ್ಲ. ಕನ್ಸಿಸ್ಟೆನ್ಸಿ, ಸ್ಟೆಬಿಲಿಟಿ, ಸಸ್ಟೈನಬಿಲಿಟಿ ಯಾವಾಗ ಬಹಳ ಇಂಪಾರ್ಟೆಂಟ್. ಅದು ನೀವು ಜಾಸ್ತಿ ಒಂದ್ಸರಿ ಕೊಟ್ಟು ಒಂದ್ಸರಿ ಕೊಡೋದೇ ಇಲ್ಲ ಅಂತಂದ್ರೆ ಅದು ಯೂಸ್ ಆಗಲ್ಲ. The growth has coincided with the rise of narratives and initiatives focused on ensuring sustainability in the commodity value chains. So, ಒಂದ್ ಕಡೆ ಗ್ರೋತ್, ಬಟ್ ಅದು ಗ್ರೋತ್ ಒಂದೇ ಸಾಲದು, ಇವಾಗ ಸಸ್ಟೈನಬಿಲಿಟಿ ಕೂಡ ಇಂಪಾರ್ಟೆಂಟ್. This is acknowledgement of sector's contribution to environmental degradation, including through carbon emissions across the whole supply chain and injudicious use of water and chemicals, which also threaten the long-term viability of the production. So, ಗೊತ್ತಿದೆ ನಿಮಗೆ, ಅಂದ್ರೆ ಯಾವ ಕಾರಣಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ. ಇವಾಗ ಚೆನ್ನಾಗಿ ಬೆಳೆದ್ರೆ ಸಾಲದು, ನಾಳೆ ಲ್ಯಾಂಡ್ ಪೂರ್ತಿ ಹಾಳಾಗೋಯ್ತು ಅಂದ್ರೆ ಮತ್ತೆ ಡೌನ್ ಆಗುತ್ತೆ. ಸೊ ಅದಕ್ಕೆ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೆಕ್ಸ್ಟ್ ಬೆಳಿಬೇಕು ಅಂದ್ರೆ ಚೆನ್ನಾಗಿರ್ಬೇಕು ನಮ್ ಲ್ಯಾಂಡ್. ಸೊ there now exist a reliable estimates of emissions per unit of production for several commodities in different production systems.
ಸೊ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಎಷ್ಟೆಷ್ಟು ಮಾಡಿ ಬೆಳೀತಾ ಇದೀವಿ ಅನ್ನೋ ಕೂಡ ಡಾಟಾ ನಮ್ಮ ಹತ್ರ ಇದೆ. ಓಕೆ, ಕಮಾಡಿಟಿ ಕ್ರಾಪ್ಸ್. ಕಮಾಡಿಟಿ ಅಂತ ವರ್ಡ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಕಮಾಡಿಟಿ ಅಂದ್ರೆ ಏನು? ಈಸ್ ದಿಸ್ ಅ ಕಮಾಡಿಟಿ? ಈಗ ಪೇನ್ ಹಿಡ್ಕೊಂಡಿರೋದು, ಎಸ್. ಸೊ ಮಾನಿಟರಿ ವ್ಯಾಲ್ಯೂ ಇದ್ರೆ ಕಮಾಡಿಟಿ ಅಂತೀವಿ. ಅಂದ್ರೆ ಈಗ ವಾಟರ್ ಕಮಾಡಿಟಿ, ಇವತ್ತು ಕಮಾಡಿಟಿ ಆಗಿದೆ, ವಾಟರ್ಗೂ ಒಂದು ಪೇ ಮಾಡಿ. ಏರ್ ಇಸ್ ನಾಟ್ ಅ ಕಮಾಡಿಟಿ, ಅದು ಆಗಿದೆ ಬಿಡಿ, ಏರ್ನು ಪರ್ಚೇಸ್ ಮಾಡ್ಬೇಕಾಗಿದೆ ಡೆಲ್ಲಿ ಅಲ್ಲೆಲ್ಲ, ಕರೆಕ್ಟಾ? ಸೊ ಯಾವ್ದಕ್ಕೆ ಮಾನಿಟರಿ ವ್ಯಾಲ್ಯೂ ಬರುತ್ತಲ್ಲ ಅದೆಲ್ಲ ಕಮಾಡಿಟಿ ತರ ಇಟ್ಕೊಳ್ಳಿ, ವರ್ಡ್ ಯೂಸ್ ಮಾಡ್ತಾರೆ. ಅಂದ್ರೆ ಕಮಾಡಿಟಿ ಕ್ರಾಪ್ಸ್ ಅಂದ್ರೆ ಅದಕ್ಕೆ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. From the global sustainability viewpoint, agriculture commodities are often defined based on the level of their orientation towards international demand and supply in the form of exports. Correct. Okay. So, ಎಷ್ಟು ಗ್ಲೋಬಲ್ ಡಿಮ್ಯಾಂಡ್ ಇದೆ ಅನ್ನೋದು ಆಬ್ವಿಯಸ್ಲಿ ಅಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ, ಅದ್ರ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ. ಕಮಾಡಿಟಿ ಕ್ರಾಪ್ಸ್ ಆರ್ ದೋಸ್ ಪ್ರೈಮರ್ಲಿ ಗ್ರೋನ್ ಟು ಬಿ ಸೋಲ್ಡ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾನೆ. ಯಾವ್ದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಕ್ಕೆ ಅಂತಾನೆ ಇದ್ರ ಮಾಡ್ತೀವಿ, ಅವೆಲ್ಲ ಕಮಾಡಿಟಿ ಕ್ರಾಪ್ಸ್. In this framing, there are few key commodities of the global significance. ಯಾವ್ಯಾವುದು? ಸೋಯಾಬೀನ್, ಹೋಲ್ ವರ್ಲ್ಡ್ ಅಲ್ಲಿ ನಮ್ಮ ಇಂಡಿಯಾದಿಂದ ಇಂಪಾರ್ಟೆನ್ಸ್, ಕೋಕಾ, ಕಾಫಿ ಹೋಗುತ್ತೆ, ಟೀ ಗೊತ್ತಿದೆ ನಿಮಗೆ, ರಬ್ಬರ್, ಪಾಮ್ ಆಯಿಲ್, ಕಾಟನ್ ಮುಂಚೆಯಿಂದನೂ ಹೋಗುತ್ತೆ. They are critically related to global sustainability challenges and currently drive significant environmental and climatic risks. ಸೊ ಇವೆಲ್ಲವಕ್ಕೂ ಥ್ರೆಟ್ ಯಾವುದು ಅಂತಂದ್ರೆ ಕ್ಲೈಮ್ಯಾಟಿಕ್ ಇದು, ಅದರಿಂದ ಪ್ರಾಬ್ಲಮ್ ಆಗ್ತದೆ. ಸೊ ಏನು? ಡಿಫಾರೆಸ್ಟೇಷನ್, ಬಯೋಡೈವರ್ಸಿಟಿ ಲಾಸ್, ಫ್ರೆಶ್ ವಾಟರ್ ಡಿಪ್ಲೇಷನ್, ಸಾಯಿಲ್ ಡಿಗ್ರೇಡೇಷನ್. ಸೊ ಆಬ್ವಿಯಸ್ಲಿ ಇವೆಲ್ಲ ಆಯ್ತು ಅಂದ್ರೆ ಇವಕ್ಕೆಲ್ಲ ಈ ಕ್ರಾಪ್ಸ್ ಬೆಳೆಯಕ್ಕಾಗಲ್ಲ, ಸಪ್ಲೈ ಚೈನ್ ಡಿಸ್ಟರ್ಬ್ ಆಗುತ್ತೆ. ಇಂಡಿಯಾ is one of the anchors of global agriculture commodity trade, both as consumer as well as producer. ನಾವು ಇಂಡಿಕೇಟರ್ ಯಾವ ವಿಚಾರದಲ್ಲಿ? ಸೊ ಅಗ್ರಿಕಲ್ಚರ್ ಕಮಾಡಿಟಿನ ಸಪ್ಲೈ ಮಾಡೋಕ್ಕೂ ಹೌದು, ಕನ್ಸ್ಯೂಮ್ ಮಾಡೋಕ್ಕೂ ಹೌದು. So need to expand this understanding to include commodities that are actively imported, such as oilseeds, whose production is both domestic and international markets. Oilseeds ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ಕರೆಕ್ಟಾ? ಆಮೇಲೆ ಫ್ರೂಟ್ಸ್, ವೆಜಿಟೇಬಲ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ರೈಸು ಕಾಟನ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆ, interventions in the production, trade and consumption of these commodities likely to drive transformational impact on the environmental sustainability across the sector. Okay, so ಏನಿದೆ ಚಾಲೆಂಜಸ್? ಇದು ಮೇನ್, ಇದು ಇಷ್ಟ ತನಕ ಜನರಲ್ ಹೇಳ್ತಾ ಬಂದ ನಾವೇನ್ ಮಾಡ್ತಾ ಇದೀವಿ, ಇಂಪೋರ್ಟ್ ಏನ್ ಮಾಡ್ಕೋತೀವಿ, ಎಕ್ಸ್ಪೋರ್ಟ್ ಏನ್ ಮಾಡ್ತೀವಿ, ಪ್ರಾಬ್ಲಮ್ ಎಲ್ಲಿದೆ ಅರ್ಥ ಆಗ್ತಿದೆಯಲ್ಲ? ಸೊ 4 ಡೈಮೆನ್ಷನ್ಸ್ ಇದೆ. ನಿಮ್ಮ ಆನ್ಸರ್ ರೈಟಿಂಗ್ ನೀಟಾಗಿ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾನೆ. ಏನ್ ಪ್ರಾಬ್ಲಮ್, ಸಸ್ಟೈನಬಲ್ ಯಾಕೆ ಆಗ್ತಾ ಇಲ್ಲ, ಏನ್ ಪ್ರಾಬ್ಲಮ್ಸ್, ಏನು ಚಾಲೆಂಜಸ್ ಏನು? Market and producer characteristics determine where responsible and effective practices can be implemented to have a greatest impact. Okay, so ಯಾರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಹೇಗ್ ಬೆಳೀತಾರೆ, ಹೇಗ್ ಇದು ಮಾಡ್ತಾರೆ ಅನ್ನೋದು ಮಾರ್ಕೆಟ್ ಡಿಸೈಡ್ ಮಾಡುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಮಾರ್ಕೆಟಿಂಗ್ ಸರ್ ಡಿಸೈಡ್ ಮಾಡುತ್ತೆ. ಮಾರ್ಕೆಟ್ ಅಲ್ಲಿ ಯಾವ್ದಕ್ ಡಿಮ್ಯಾಂಡ್ ಇರುತ್ತೆ ಅದನ್ನ ಬೆಳೀತಾರೆ. ಆರ್ಗ್ಯಾನಿಕ್ ಬೇಕಂದ್ರೆ ಆರ್ಗ್ಯಾನಿಕ್ ಬೆಳಿತಾರೆ, ಆಟೋಮೆಟಿಕ್ ಆಗಿ ಅವಾಗ ಕೆಮಿಕಲ್ ಫ್ರೀ ಹಾಗೆ ಆಗುತ್ತೆ. ಅದನ್ನ ಹೇಳ್ತೀವಿ. ಯಾವ ತರ ಪ್ರಾಕ್ಟೀಸ್ ಅಂತ ಆಗುತ್ತೆ ಅಂತ ನಾವ್ ಅನ್ಕೊಂಡಿದೀವಿ, ನಮ್ಗೆ ಇಷ್ಟ ಬಂದು ಬೆಳಿತೀನೋ, ಮಾರ್ಕೆಟ್ ಡಿಮ್ಯಾಂಡ್ ಮೇಲೆ ಹೋಗುತ್ತೆ. ನಾಳೆ ಎಲ್ಲರೂ ಆರ್ಗ್ಯಾನಿಕ್ ಬೇಕು ಅಂತ ಕುತ್ಕೊಂಡ್ರೆ ಆಟೋಮೆಟಿಕ್ ಎಲ್ಲರೂ ಆರ್ಗ್ಯಾನಿಕ್ ಗೆ ಶಿಫ್ಟ್ ಆಗ್ತಾರೆ, ಆಟೋಮೆಟಿಕ್ ಕೆಮಿಕಲ್ ಯೂಸ್ ಹೋಗುತ್ತೆ. Mergers for commodities oriented towards foreign markets may often determine the India's export policies. ಎರಡನೇದು, ನಮ್ಮ ಪಾಲಿಸಿಗಳು ನಾವು ಎಕ್ಸ್ಪೋರ್ಟ್ ಮಾಡಕ್ಕೆ ಬಿಡಲ್ಲ ಅಂತಂದ್ರೆ ಅದು ಡಿಸೈಡ್ ಮಾಡುತ್ತೆ. ಆರ್ ಕನ್ಸ್ಯೂಮರ್ ಪ್ರಿಫರೆನ್ಸಸ್, ಆಬ್ವಿಯಸ್ಲಿ ಯಾವ್ದನ್ನ ಇಷ್ಟಪಡ್ತಾನೆ ಕನ್ಸ್ಯೂಮರ್ ಅದು. ಮತ್ತೆ ರೆಗ್ಯುಲೇಷನ್ಸ್, ನಮ್ದು ಅಷ್ಟೇ ಅವ್ರದ್ದು ಅಷ್ಟೇ, ತಗೊಳ್ಳೋರ್ದು. ಅವರು ಸ್ಟ್ರಿಕ್ಟ್ ರೆಗ್ಯುಲೇಷನ್ ಇಟ್ಕೊಂಡ್ರೆ ಅಷ್ಟು ಈಸಿಯಾಗಿ ಕೊಡಕ್ಕಾಗಲ್ಲ. ಓಕೆ, ಎಕ್ಸಾಂಪಲ್ ಕೊಟ್ಟು ಹೇಳ್ತಾನೆ. ಸೊ ಫಸ್ಟ್ ಅಲ್ಲಿ ಏನ್ ಹೇಳ್ದ ಅವನು, ಮಾರ್ಕೆಟ್ ಡಿಸೈಡ್ ಮಾಡುತ್ತೆ. ಬೇಸಿಕಲಿ ಕನ್ಸ್ಯೂಮ್ ಮಾಡೋರು ಡಿಸೈಡ್ ಮಾಡ್ತಾರೆ, ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ, ಪ್ರೊಡ್ಯೂಸರ್ ಡಿಸೈಡ್ ಮಾಡ್ತಾರೆ. ಇವಿಷ್ಟು ಬೇಸ್ ಮೇಲೆ ಸಪ್ಲೈ ಚೈನ್ ಆಗೋದು. ಎಕ್ಸ್ಪಾನ್ಷನ್ ಆಫ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಟು ಮೇಕ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಮೋಡಿಟೀಸ್ ಮೋರ್ ಕಾಂಪಿಟೇಟಿವ್ ಇನ್ ಗ್ಲೋಬಲ್ ಮಾರ್ಕೆಟ್ಸ್. ಹೇಳ್ತಾ ಇದ್ದಾನೆ, ಅದೇ ಗವರ್ಮೆಂಟ್ ರೋಲ್ ಏನಿರುತ್ತೆ ಅಂತ. ಅವ್ರು ಏನಾದ್ರು ಇದಕ್ಕೆ ಕೋಲ್ಡ್ ಸ್ಟೋರೇಜ್ ಸ್ಟ್ರಾಂಗ್ ಆಗಿ ಸಪ್ಲೈ ಹೆಲ್ಪ್ ಮಾಡಿದ್ರೆ ಇಂಟರ್ನ್ಯಾಷನಲಿ ನಮ್ದು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಓಕೆ, ಎಸ್ಟಿಮೇಟಿಂಗ್ ಹೌ ದಿಸ್ ಎನರ್ಜಿ ನೀಡ್ ವಿಲ್ ಬಿ
ಓಕೆ, ಈಗ ನಿಮಗೆ ಬಯೋಫ್ಯೂಯಲ್ ಗೊತ್ತು. ನಾವು ಫಾಸಿಲ್ ಫ್ಯೂಯಲ್ ನ ಕಟ್ ಮಾಡ್ತೀವಿ ಅಂತಂದ್ರೆ, ಅಂದ್ರೆ ಯೂಸ್ ಮಾಡೋದು ಸ್ಟಾಪ್ ಮಾಡ್ತೀವಿ ಅನ್ನೋದಾದ್ರೆ ಬಯೋಫ್ಯೂಯಲ್ಗೆ ಹೋಗ್ಬೇಕು. ಬಯೋಫ್ಯೂಯಲ್ ಎಲ್ಲಿಂದ ಮಾಡ್ತೀವಿ? ಸೊ ಕ್ರಾಪ್ಸ್ ಇಂದಾನೆ ಮಾಡ್ಬೇಕು. ಸೊ ಈ ಕಡೆಗೆ ನೀವೇನಾರ ಫ್ಯೂಯಲ್ ಜಾಸ್ತಿ ಯೂಸ್ ಮಾಡಿದ್ರೆ ಫುಡ್ ಕ್ರಾಪ್ಸ್ ಕಮ್ಮಿ ಆಗುತ್ತೆ. ಈಗ ಉದಾಹರಣೆಗೆ ಫೋರ್ ಬೆಲೆಟ್, ಇದರಿಂದಾನೇ ನಿಮಗೆ ಬಯೋಫ್ಯೂಯಲ್ ಮಾಡ್ತಾರೆ. ಇದನ್ನ ನೀವು ಬಯೋಫ್ಯೂಯಲ್ ಯೂಸ್ ಮಾಡಿದ್ರೆ ಅಲ್ಲಿ ಊಟಕ್ಕೆ ಅಂದ್ರೆ ಇದು ಕಡಿಮೆ, ಸಪ್ಲೈ ಚೈನ್ ಪ್ರಾಬ್ಲಮ್ ಹೇಳ್ತಾರೆ. So is likely to be determine the emissions. Okay. In contrast, evolving robust policies on production, processing, and retail could help enforce the changes for relatively price sensitive and brand agnostic Indian consumer. Okay. So ನಾವು ಇವಕ್ಕೆಲ್ಲದಕ್ಕೂ ಏನಪ್ಪಾ ಅಂದ್ರೆ ಸೊಲ್ಯೂಷನ್ ಪಾಲಿಸಿಗಳೇ ಗವರ್ಮೆಂಟ್ ಮಾಡಿದೆ. ಅಂದ್ರೆ ನೀವ್ ಎಷ್ಟು ಬೇಕಷ್ಟು ಫುಡ್ ಪ್ರೊಡಕ್ಷನ್ ಬಿಟ್ಟು ಫ್ಯೂಯಲ್ ಮಾಡಕ್ ಇಟ್ಕೊಂಡ್ಬಿಟ್ರೆ ಇಲ್ಲಿ ಸ್ಕೇರ್ಸಿಟಿ ಆಗುತ್ತೆ. ಅದಕ್ಕಿರೋ ಒಂದೇ ಸೊಲ್ಯೂಷನ್ ಅಂದ್ರೆ ಪಾಲಿಸಿಗಳು. ಎಲ್ಲದಕ್ಕೂ ಪಾಲಿಸಿ ಕ್ಲಿಯರ್ ಇರ್ಬೇಕು. ಪ್ರೊಡಕ್ಷನ್ ಇಂದ ಹಿಡಿದು ಪ್ರೊಸೆಸಿಂಗ್ ಇಂದ ಹಿಡಿದು ಅದು ರಿಟೇಲ್ ರೀಚ್ ಆಗೋವರೆಗೂ ಕೂಡ ಹೆಂಗಿರ್ಬೇಕು. ಓಕೆ, ಸೊ ಅರ್ಥ ಆಗ್ತಿದ್ಯಾ? ಇದು ಫಸ್ಟ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ರೋಲ್. ಇವೆಲ್ಲ ಚಾಲೆಂಜಸ್ ನಾವ್ ಹೆಂಗ್ ಬೇಕಂಗ್ ಪ್ರೊಡ್ಯೂಸ್ ಆಗಿದ್ದು. ಆಕ್ಚುಲಿ ಅಲ್ಲಿ 3 ಲೆವೆಲ್ ಆಗುತ್ತೆ ಏನೋ ಬಯೋಫ್ಯೂಯಲ್ಸ್ ಅಲ್ಲಿ. ಫಸ್ಟ್ ಏನ್ ಮಾಡಿದ್ರು, ಎಲ್ಲ ಫುಡ್ ಐಟಮ್ಸ್ ಈ ತರದ್ದು ಶುರುವಾಯ್ತು. ಯಾವಾಗ ಇಲ್ಲಿ ಸ್ಕೇರ್ಸಿಟಿ ಶುರುವಾಯ್ತು, ದೆನ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಏನೋ ಇಲ್ಲ, ನಾವು ಅದಕ್ಕಾಗಿ ಬೇರೆ ಇದರಲ್ಲಿ ಅಂದ್ರೆ ಫುಡ್ ಕ್ರಾಪ್ಸ್ ಅಲ್ದೇನೆ ಬೇರೆದ್ರಿಂದ ಮಾಡೋದನ್ನ ನೋಡ್ಬೇಕು. ಈ ಆಲ್ಗೆ ಅದರಿಂದ ಏನು ಪ್ರಾಬ್ಲಮ್, ಆಲ್ಗೆಯಿಂದ ಬಯೋಫ್ಯೂಯಲ್ ಮಾಡೋಣ. ಸೊ ಅದಕ್ಕೆ ಹೇಳಿದ್ರು ಇವೆಲ್ಲ ಯಾವ್ದ್ರಿಂದ ಸಾಧ್ಯ ಅಂತಂದ್ರೆ, ಈ ಗೌರ್ಮೆಂಟ್ ಏನೋ ಮಾಡ್ಲಿಲ್ಲ ಅಂದ್ರೆ ಜನ ನೋಡಪ್ಪ, ನೀವು ಫುಡ್ ಸೆಲ್ ಮಾಡಿದ್ರೆ 100 ರೂಪಾಯಿ ಬರುತ್ತೆ ಅಂದ್ರೆ ಆಯಿಲ್ಗೆ ಆದ್ರೆ 200 ರೂಪಾಯಿ ಬರುತ್ತೆ. ಯಾವ್ದಕ್ಕೆ ಸೆಲ್ ಮಾಡ್ತಾರ ಅವ್ರು? ಸೊ ಆಯಿಲ್ಗೆ ಸೆಲ್ ಮಾಡ್ತಾರೆ. ಸೊ ಅದಕ್ಕೆ ಗೌರ್ಮೆಂಟ್ ಪಾಲಿಸಿಗಳು, ರೋಬೋಸ್ಟ್ ಪಾಲಿಸೀಸ್ ಎಲ್ಲದಕ್ಕೂ ನಾವು ತುಂಬಾ ಇಂಪಾರ್ಟೆಂಟ್. ಎರಡನೇದು, ಓಕೆ, ದ ನೇಚರ್ ಆಫ್ ಪ್ರೊಡಕ್ಷನ್. ಓಕೆ, ಇದು ಇಂಡಿವಿಜುವಲ್ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆ ಮಾತಾಡಿದ್ವಿ. ಅವ್ರು ಹೆಂಗೆ ಬಿಹೇವ್ ಮಾಡ್ಬೇಕು, ಸಪ್ಲೈ ಚೈನ್ ಕರೆಕ್ಟ್ ಆಗಿರ್ಬೇಕು. ಸೊ ಎಷ್ಟೋ ಸರಿ ಆಗುತ್ತೆ ಈ ಗಾರ್ ಸೀಡ್ ಗೊತ್ತಾ? ಚವಳಿಕಾಯಪ್ಪ ಏನಂತೀರಿ ನೀವು? ಗಾರ್ ಸೀಡ್, ಚವಳಿಕಾಯಿ ಅಥವಾ ಏನು ಜವರೆಕಾಯಿ, ಏನದು ಪಲ್ಯ ಮಾಡ್ತಿರಲ್ರಿ? ಗಾರ್ ಸೀಡ್ ಇಂಗ್ಲಿಷ್ ಹೇಳಿದ್ರು ಅರ್ಥ ಆಗಲ್ಲ, ಕನ್ನಡ ಹೇಳಿದ್ರು ಅದು ಯಾವ್ದ್ರಲ್ಲ ಹೇಳಿ. ಪಲ್ಯ ಮಾಡ್ತಿರಲ್ವಾ? ಇದಕ್ಕಿದ್ದಂಗೆ ಒಂದ್ಸರಿ ಸಿಕ್ಕಾಪಟ್ಟೆ ಸ್ಕೇರ್ಸಿಟಿ ಶುರುವಾಯ್ತು. ಏನಕ್ಕೆ ಅಂದ್ರೆ ಅದನ್ನ ಯಾವ್ದದು ಎಂತ ಇದು ಸೆಲ್ ಗ್ಯಾಸ್ ಎಕ್ಸ್ಟ್ರಾಕ್ಷನ್ಗೆ ಅದು ಬೇಕು. ಸೊ ಇಂಡಿಯಾ ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ನೋಡಿ, ತಿನ್ನಕ್ಕಿಲ್ಲ ಬಟ್ ಸೆಲ್ ಗ್ಯಾಸ್ ಎಕ್ಸ್ಟ್ರಾಕ್ಷನ್ಗೆ ಅದು ಬೇಕು ಗಾರ್ ಸೀಡ್. ಸೊ ಅದಕ್ಕೋಸ್ಕರ ತಗೋತಾ ಇದಾರೆ. ಅಂದ್ರೆ ಹೇಳ್ತಿರೋದು ಕೆಲವೊಂದ್ಸರಿ ಅದ್ರ ಯೂಸ್ ಬೇರೆ ಕಡೆಗೂ ಇದ್ದಾಗ ಏನಾಗ್ಬಿಡುತ್ತೆ, ಸ್ಕೇರ್ಸಿಟಿ ಶುರುವಾಗುತ್ತೆ. ಅದನ್ನ ಫಸ್ಟ್ ಪಾರ್ಟ್ ಅಲ್ಲಿ ಅವನು ಗವರ್ಮೆಂಟ್ ಪಾಲಿಸೀಸ್, ಪ್ರೊಡ್ಯೂಸರು, ಕನ್ಸ್ಯೂಮರು ಎಲ್ಲದನ್ನು ನೋಡಿ ಡಿಸೈಡ್ ಮಾಡೋದಕ್ಕೆ ಮಾತಾಡ್ತೀವಿ. ಎರಡನೇದು, ನೇಚರ್ ಆಫ್ ಪ್ರೊಡಕ್ಷನ್. ಓಕೆ, ದ ಕಮಾಡಿಟಿ ಪ್ರೊಡಕ್ಷನ್ ಮೇ ಬಿ ಎನ್ ಇಂಟೆನ್ಸಿವ್ ಆರ್ ಎಕ್ಸ್ಟೆನ್ಸಿವ್ ಅಗ್ರಿಕಲ್ಚರ್ ಸಿಸ್ಟಮ್, ಆರ್ ಇನ್ ದ ಕೇಸ್ ಆಫ್ ಸಮ್ ಕಮಾಡಿಟೀಸ್ ಲೈಕ್ ಟಿ ಆರ್ ರಬ್ಬರ್ ಇನ್ ಆಗ್ರೋ ಫಾರೆಸ್ಟ್ರಿ ಸಿಸ್ಟಮ್. In these cases, whether we adopt better and land use strategies is determined by the nature of production process. ಹೆಂಗ್ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಸಸ್ಟೈನಬಿಲಿಟಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಎಫೆಕ್ಟಿವ್ ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅವನು. 3 ಏನೋ ಇಂಟೆನ್ಸಿವ್ ಅಗ್ರಿಕಲ್ಚರ್, ಎಕ್ಸ್ಟೆನ್ಸಿವ್ ಅಗ್ರಿಕಲ್ಚರ್ ಅಥವಾ ಆಗ್ರೋ ಫಾರೆಸ್ಟ್. ನೀವ್ ಯಾವ ಮಾಡೆಲ್ ಮಾಡ್ತೀರಾ ಅಂದ್ರೆ ಎಫೆಕ್ಟ್, ಒಂದೇ ವರ್ಡ್ ಅಲ್ಲಿ ಹೇಳಿದ್ರೆ ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಡ್ ಸಿಸ್ಟಮ್ ಮಾಡ್ಕೊಂಡ್ರೆ ನಿಮ್ಮ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಸಪ್ಲೈ ಚೈನ್ ಪ್ರಾಬ್ಲಮ್ ಆಗಿದೆ. ಅದನ್ನ ಹೇಳ್ತಾ ಇದ್ದಾನೆ. ಓಕೆ, ಅಂದ್ರೆ ಹೌ ಯು ಪ್ರಿಪೇರ್ ದ ಫೀಡ್, ಯಾವ ತರ ಕ್ವಾಲಿಟಿ ಸೀಡ್ಸ್ ಯೂಸ್ ಮಾಡ್ತೀರಾ, ಯಾವ ತರ ಇನ್ಪುಟ್ಸ್ ಹಾಕ್ತೀರಾ, ಫರ್ಟಿಲೈಸರ್ಸ್ ಹಾಕ್ತೀರಾ, ವಾಟರ್ ಹೆಂಗ್ ಯೂಸ್ ಮಾಡ್ತೀರಿ, ಡ್ರಿಪ್ ಇರಿಗೇಷನ್ ಯಾವ ತರ. ಸೊ ಈ ಪ್ರತಿಯೊಂದು ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಕ್ಚುಲಿ ಹೌದು ಕರೆಕ್ಟ್. ಅದು ಎಫೆಕ್ಟಿವ್. ಸುಮ್ನೆ ಲ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ವೇಸ್ಟ್ ಮಾಡೋದಲ್ಲ, ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು. ಸೊ ದಟ್ ಮೋರ್ ಪ್ರೊಡಕ್ಷನ್ ವಿಲ್ ಬಿ ಎನ್ಶೂರ್ಡ್. ಓಕೆ, ಆಮೇಲೆ ಅದರಿಂದ ಎನ್ವೈರನ್ಮೆಂಟ್ಗೂ ಬೆನಿಫಿಟ್, ಎಕನಾಮಿಕಲಿನೂ ಬೆನಿಫಿಟ್, ಎಲ್ಲದೂ ಇದೆ. ಕರೆಕ್ಟಾ? ಸೊ ಉದಾಹರಣೆಗೆ ಈಗ ನೋಡಿ, ಈ ವರ್ಷ ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಅನೌನ್ಸ್ ಮಾಡಿದ್ರಿಂದ ಏನಾಗುತ್ತೆ,
ನಾವು ಇಂಡಿಯಾದಲ್ಲಿ ಮಿಲೆಟ್ಸ್ ಗ್ರೋಯಿಂಗ್ ಇದ್ದಿದ್ದು, ಇವಾಗ ಕಡಿಮೆ ಆಗಿದೆ. ಈಗ ವಾಪಸ್ ಮತ್ತೆ ಅದನ್ನ ಬೆಳೆಯಕ್ ಶುರು ಮಾಡ್ತಾರೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾಗ. ಸೊ ಅದರಿಂದ ಗ್ಲೋಬಲ್ ಸಪ್ಲೈ ಚೈನ್ ಅಂದ್ರೆ ಕಡಿಮೆ ಇತ್ತು ಸಪ್ಲೈ, ಮತ್ತೆ ಜಾಸ್ತಿ ಆಗುತ್ತೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾಗ. ಕರೆಕ್ಟಾ? ಈಗ ಬರ್ಲಿಲ್ಲ ಬಿಜೆಪಿ ಅಧಿಕಾರಕ್ಕೆ, ಬಟ್ ಬಂದಿದ್ರೆ ಅವ್ರ ಲಿಸ್ಟ್ ಅಲ್ಲಿ ಏನಿತ್ತು 5 kg ಆಫ್ ಮಿಲೆಟ್ಸ್ ಅಂತ ಇತ್ತು. ಆ ಮಿಲೆಟ್ಸ್ ಸುಮ್ಮನೆ ಬರುತ್ತಾ? ಇಂಡಿಕೇಶನ್ ಫಾರ್ಮರ್ಸ್ಗೆ, ಹೂ ಇಸ್ ರೆಡಿ ಟು ಪರ್ಚೇಸ್, ಗವರ್ಮೆಂಟ್ ಇಸ್ ರೆಡಿ ಟು ಪರ್ಚೇಸ್. ಸೊ ನಾವು ಬೆಳೆಯೋಣ ಅಂತ ಶುರು ಮಾಡೋರು. ಓಕೆ, ಸೊ ಥರ್ಡ್ ಅಂದ್ರೆ ಯಾವ ತರ ಬೆಳಿತೀರಾ ಅದು ಕೂಡ ಚೇಂಜ್ ಮಾಡ್ಕೊಂಡ್ರೆ, ಅಂದ್ರೆ ಚಾಲೆಂಜಸ್ ಮಾತಾಡ್ತಾ ಇದೀವಿ, ಅದನ್ನ ಸರಿ ಮಾಡ್ಕೊಂಡ್ರೆ ಸಪ್ಲೈ ಚೈನ್ ಚೆನ್ನಾಗುತ್ತೆ, ಸಸ್ಟೈನಬಿಲಿಟಿ ಆಗುತ್ತೆ, ಎನ್ವೈರನ್ಮೆಂಟ್ ಫ್ರೆಂಡ್ಲಿನೂ ಆಗುತ್ತೆ. ಮೂರನೇದು, ಸ್ಟ್ರಾಂಗ್ ಗವರ್ನೆನ್ಸ್ ಮೆಕ್ಯಾನಿಸಮ್ಸ್ ಅಂಡ್ ಪಾಲಿಸಿ ಸಪೋರ್ಟ್ ವ್ಯಾಲ್ಯೂ ಚೈನ್ಸ್ ಐದರ್ ಬೈ ಪ್ರೊವೈಡಿಂಗ್ ಸಬ್ಸಿಡೀಸ್, ಮಾರ್ಕೆಟ್ ಆಕ್ಸೆಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಟೆನ್ಷನ್, ಪ್ರೊಸೆಸಿಂಗ್ ಅಂಡ್ ಸ್ಟೋರೇಜ್. ನೀಟಾಗಿ ಪಾಯಿಂಟ್ ಇದೆ. ಕರೆಕ್ಟಾ? ಫೆಸಿಲಿಟೀಸ್, ಏನ್ ಫೆಸಿಲಿಟೀಸ್ ಇದೆ ಅನ್ನೋದ್ರ ಮೇಲೆ ವ್ಯಾಲ್ಯೂ ಚೈನ್ ಸ್ಟ್ರಾಂಗ್ ಆಗುತ್ತೆ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ಸಬ್ಸಿಡಿ ಕೊಡೋದು, ಸೀಡ್ ಸಬ್ಸಿಡಿ, ಫರ್ಟಿಲೈಸರ್ ಸಬ್ಸಿಡಿ, ಅವಾಗ ಅವರು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಮಾರ್ಕೆಟ್ ಆಕ್ಸೆಸ್, ಬೆಳೆದಿದ್ದನ್ನ ಈ ನ್ಯಾಮ್, ಕರೆಕ್ಟಾ? ಈ ನ್ಯಾಮ್ ಮಾರ್ಕೆಟ್ ಆಕ್ಸೆಸ್ ಚೆನ್ನಾಗಿತ್ತು ಅಂದ್ರೆ ಪ್ರೊಡ್ಯೂಸ್ ಮಾಡಕ್ ಅವ್ರು ಹೆಸಿಟೇಷನ್ ಮಾಡೋಣ. ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಅಂದ್ರೆ ರೋಡ್ಸ್ ಇರ್ಬೋದು, ಕೋಲ್ಡ್ ಚೈನ್ ಸ್ಟೋರೇಜ್, ಈ ತರದೆಲ್ಲ. ಅಂಡ್ ಸ್ಟೋರೇಜ್ ಫೆಸಿಲಿಟೀಸ್, ಅವ್ನಿಗೆ ಇಮಿಡಿಯೇಟ್ ಮಾರಕ್ ಇಷ್ಟ ಇಲ್ಲ, ಚೀಪ್ ಆಗಿ ತುಂಬಾ ಲೋ ಪ್ರೈಸ್ ಕೇಳ್ತಾ ಇದ್ದಾರೆ, ಗೋಡೌನ್ಸ್ ಇರ್ಬೇಕು, ಸ್ಟೋರೇಜ್ ಫೆಸಿಲಿಟಿ ಇತ್ತು ಅಂದ್ರೆ ಅವ್ನು ಲೇಟ್ ಆಗಿ ಮಾರ್ಕೋತಾನೆ. ಅಥವಾ ಕಾಂಬಿನೇಷನ್ ಆಫ್ ಆಲ್ ದೀಸ್ ಆಸ್ಪೆಕ್ಟ್ಸ್. Repurposing such support to improve the production, sourcing and consumption by targeting healthy and natural solution can help have transformational impacts in the commodity value chain. Okay. And fourth, so ಮೂರನೇದು, ವಾಟ್ ಫೆಸಿಲಿಟೀಸ್ ಯು ಆರ್ ಗಿವಿಂಗ್. ಎರಡನೇದು, ಹೆಂಗ್ ಪ್ರೊಡ್ಯೂಸ್ ಮಾಡ್ತೀಯ, ಪ್ರೋಸೆಸ್ ಏನ್ ಮಾಡ್ತೀಯ ಅಂತ. ಫಸ್ಟ್ನೇದು, ಸ್ಟೇಕ್ ಹೋಲ್ಡರ್ಸ್. ಆನ್ಸರ್ ಬರೆಯಕ್ಕೆ ಹೇಳ್ತಾ ಇದ್ದೀನಿ, ನೀಟಾಗಿ ಹೆಂಗ್ ಬರೀಬಹುದು ಅಂತ. ಓಕೆ. No initiative to mitigate the environmental effects of agriculture value chains can be complete without benefiting the large number of people that depend on these value chains for the sustenance. Okay. So, ನೀವು ಎಷ್ಟೇ ಇನಿಷಿಯೇಟಿವ್ ಮಾಡಿ, ಅರ್ಥ ಆಗ್ತಿದೆಯಲ್ಲ, ಟು ಮಿಟಿಗೇಟ್ ದ ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್ ಆಫ್ ಅಗ್ರಿಕಲ್ಚರ್ ವ್ಯಾಲ್ಯೂ ಚೈನ್ ಕ್ಯಾನ್ ಬಿ ಕಂಪ್ಲೀಟ್, ಅಂದ್ರೆ ಅದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಈ ವ್ಯಾಲ್ಯೂ ಚೈನ್ದು ನೀವು ಅದರಲ್ಲಿ ಇನ್ವಾಲ್ವ್ ಆಗಿರುವಂತ ಪೀಪಲ್ಗೆ ಬೆನಿಫಿಟ್ ಕೊಡೋದು ಹೊರತು ಇದು ಸಕ್ಸಸ್ಫುಲ್ ಆಗಲ್ಲ. ಅದರಲ್ಲಿ ಯಾರ್ಯಾರು ವ್ಯಾಲ್ಯೂ ಚೈನ್ ಅಲ್ಲಿ ಇದ್ದಾರೆ ಅಂದ್ರೆ ಎಂಡ್ ಟು ಎಂಡ್ ಪ್ರೊಡಕ್ಷನ್ ಇಂದ ಹಿಡಿದು ಡೆಸ್ಟಿನೇಷನ್ ರೀಚ್ ಮಾಡಿಸೋದು, ಅವ್ರಿಗೆ ಬೆನಿಫಿಟ್ ಕೊಡದೆ ಹೊರತು ಇದು ಸಕ್ಸಸ್ಫುಲ್ ಆಗಿ ಸಾಧ್ಯ ಇಲ್ಲ. ಓಕೆ. ಅಂದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ವರ್ಕಿಂಗ್ ಕಂಡೀಷನ್ಸ್, ಲೇಬರ್ ಲಾಸ್. ಅಗ್ರಿ ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಹೆಂಗ್ ನೋಡ್ಕೋಬೇಕು. ಓಕೆ, ಲೈಕ್ ವರ್ಕಿಂಗ್ ಕಂಡೀಷನ್ಸ್, ಲೇಬರ್ ರೈಟ್ಸ್. ಓಕೆ. ಸೊ ಇವೆಲ್ಲ ಏನಂದ್ರೆ ತುಂಬಾ ವರ್ಸ್ಟ್ ಇದಾವೆ, ಆರ್ಗನೈಸ್ ಸೆಕ್ಟರ್ ತರ ಚೆನ್ನಾಗಿಲ್ಲ. Even when it comes to be enacting policies and regulations or sustainability commitments on the ground, burden of responsibility to change practices typically falls on those who are most marginalized. ಅಂದ್ರೆ ಯಾರು ಬಾಟಮ್ ಅಲ್ಲಿ ಇದ್ದಾರೆ ಅವ್ರ ತಲೆ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಓಕೆ. ಅಂಡ್ ದಸ್ ಹ್ಯಾವ್ ದ ಲೀಸ್ಟ್ ಏಜೆನ್ಸಿ ಟು ಶೇಪ್ ಇನಿಷಿಯೇಟಿವ್ಸ್ ಅಂಡ್ ಡೈರೆಕ್ಷನ್ಸ್ ಆಕ್ಷನ್. ಸೊ ಇಟ್ ಇಸ್ ಟಾಕಿಂಗ್ ಅಬೌಟ್ ಒಂದು ವರ್ಡ್ ಅಲ್ಲಿ ಹೇಳಿದಾರೆ. ಸೊ ಅಲ್ಲಿರುವಂತ ಎಲ್ಲರಿಗೂ ಅಂದ್ರೆ ಫಾರ್ಮರ್ ಇಂದ ಹಿಡಿದು ಮಿಡಲ್ ಮಾರ್ಕೆಟ್ ಅಲ್ಲಿ ಇರುವಂತರಿಂದ ಹಿಡಿದು ಲೇಬರ್ಸ್ ಇಂದ ಹಿಡಿದು ಕೊನೆವರೆಗೂ ಅವ್ರ ಬಗ್ಗೆ ಎನ್ಶೂರ್ ಮಾಡಿದ್ರೆ ಸೊ ಇಟ್ ಇಸ್ ಪಾಸಿಬಲ್, ಸಪ್ಲೈ ಚೈನ್ ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ ಅವಾಗ ಮಾತ್ರ. ಓಕೆ. ಓಕೆ. ಸೊ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ರಿಲೇಟೆಡ್ ಸಪ್ಲೈ ಚೈನ್ ಬಗ್ಗೆ ಮಾತಾಡಿದ್ದಾನೆ, ಇಂಪಾರ್ಟೆಂಟ್ ಆಸ್ಪೆಕ್ಟ್. ಆನ್ ಕಾಪಿ ರೈಟ್ ಇನ್ಫ್ರಿಂಜ್ಮೆಂಟ್ ಅಂಡ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ವಾಟ್ ಈಸ್ ಕಾಪಿ ರೈಟ್? What is copyright? Hey, what is copyright? Huh? So what is that? See, intellectual property right ಬೇಕಾದಷ್ಟಿದಾವೆ. ಕಾಪಿ ರೈಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಟ್ರೇಡ್ ಮಾರ್ಕ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಓಕೆ. ಸೊ ವಾಟ್ ಈಸ್ ಕಾಪಿ ರೈಟ್? ಪರ್ಸನ್. ಓಕೆ, ಅವರ ಇಂಟೆಲೆಕ್ಚುಯಲ್ ವರ್ಕ್ ಅದು, ಅಂಡ್ ಇಟ್ ಬಿಲಾಂಗ್ಸ್ ಟು ದಮ್. ಯಾವ್ದಕ್ಕೆ ಸಿಗುತ್ತೆ ಕಾಪಿರೈಟ್? ಯಾವ್ದಕ್ಕೆ ತಗೋಬಹುದು ಕಾಪಿರೈಟ್ಸ್? ಓಕೆ. ಮತ್ತೆ ಮೂವೀಸ್, ಈಗ ಮೂವೀಸ್ ಯಾರ ಕಡೆ ಇರೋ ಕಾಪಿರೈಟ್ ಇರುತ್ತೆ ಅವ್ರು ಮಾತ್ರ ಪಬ್ಲಿಷ್ ಮಾಡಕ್ಕೆ, ಸೆಲ್ ಮಾಡಕ್ಕೆ ಪರ್ಮಿಷನ್. ನೆಕ್ಸ್ಟ್, ಬುಕ್ಸ್ ಬರ್ದಿರೋದಕ್ಕೆ ಕಾಪಿರೈಟ್ಸ್ ಇರುತ್ತೆ. ಮತ್ತೆ
ಪ್ರೋಗ್ರಾಮಿಂಗ್ ಈಗ ಬರ್ದಿದ್ರೆ ತಗೋಬಹುದು, ಅದಕ್ಕೂ ಕಾಪಿರೈಟ್. ಮತ್ತೆ ಪಿಕ್ಚರ್ಗೆ ಯಾವ್ದೋ ಡ್ರಾಯಿಂಗ್ ಮಾಡಿರ್ತೀರಾ, ಕಾಪಿರೈಟ್. ಸೊ ಈ ತರದ್ದೆಲ್ಲ ಅದು. ಸೊ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೊಡ್ಡ ಕಲ್ಲು ಮಾಡಕ್. ಯಾಕೆ? ಎಲ್ಲಾ ಕಾಪಿರೈಟೆಡ್ ಮೆಟೀರಿಯಲ್ಸ್ ಅದಕ್ಕೆ ಫೀಡ್ ಆಗ್ಬಿಟ್ಟಿದೆ. ಈಗ ನಾನು ಕೊಡ್ತೀನಿ ಬಿಂಗ್ ಇಮೇಜ್ ಕ್ರಿಯೇಟರ್ ಅಲ್ಲಿ, ಓಕೆ, ಯಾರೋ ಒಬ್ಬ ಫೇಮಸ್ ಪೇಂಟರ್ ತರದ್ದು ಒಂದು ಪೇಂಟಿಂಗ್ ಮಾಡ್ಕೊಡುವಂತ, ನಂದು ಅದು ಹೊಸ ಪೇಂಟಿಂಗ್ ಆಯ್ತು. ಬಟ್ ಆಕ್ಚುಲಿ ಎಸೆನ್ಸ್ ಯಾರ್ದದು? ಆ ಪೇಂಟರ್ದು. ಓಕೆ, ಇಲ್ಲೇ ಇದೆ ನೋಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಟ್ ಮಾಡಕ್ ಕೇಳಿದ್ದಾರೆ. ಏನು? ಆಂಡಿ ವರ್ಹುಲ್ ತರ US ಸುಪ್ರೀಂ ಕೋರ್ಟ್ ನ ಪೇಂಟ್ ಮಾಡ್ಕೊಡುವಂತ ಮಾಡ್ಕೊಟ್ಟಿದೆ. ಇದನ್ನ ಆಂಡಿ ವರ್ಹುಲ್ ಮಾಡಿಲ್ಲ, ಆದ್ರೆ ಅವನ ಪೇಂಟಿಂಗ್ ಎಸೆನ್ಸ್ ಅನ್ನ ಅದು ಎತ್ಕೊಂಡ್ಬಿಟ್ಟೆ ಮಾಡ್ಕೊಟ್ರೋದು. ಓಕೆ, ಈಗ ನಾವು ಕೊಟ್ರೆ ರಾಜಾ ರವಿ ವರ್ಮನ್ ತರ ಒಂದು ಪೇಂಟಿಂಗ್ ಮಾಡು. ಸೊ ಅವನ ಎಸೆನ್ಸ್ ಎತ್ಕೊಂಡೆ ಪೇಂಟಿಂಗ್. ಹೆಂಗಾರ ಅವ್ರ ಕಾಪಿರೈಟ್ ಇಲ್ವಾ? ಈಗಿರುವಂತ ಪೇಂಟರ್ಸ್ ಕಾಪಿರೈಟ್ ಮತ್ತೆ ಹೆಂಗೆ ಅವ್ರಿಗೆ ಹೆಂಗ? ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. ಒಂದು ಫೇಮಸ್ AWS ಕೇಸ್ ತಗೊಂಡು, ಓಕೆ, ಸೊ ಒಂದು ಈ ಕಂಪನಿ ಯಾರೋ ಒಬ್ರಿಗೆ ಅಗ್ರಿಮೆಂಟ್ ಮಾಡ್ಕೊಳುತ್ತೆ, ನಿಮ್ಮ ಪೇಂಟಿಂಗ್ ಅನ್ನು ನಾವು ನಮ್ಮ ಮ್ಯಾಗಝಿನ್ಗೆ ಯೂಸ್ ಮಾಡ್ಕೋತೀವಿ, ಸರಿ, ಇಷ್ಟ ಅಮೌಂಟ್ ಅಂತ ಪೇ ಮಾಡ್ಕೊಳ್ತಾರೆ. ಅಥವಾ ಇಲ್ಲಿದಾರ. ಸೊ ಗೋಲ್ಡ್ ಸ್ಮಿತ್ ಅವ್ನ್ ಮಾಡ್ಕೊಟ್ಟು, ಅಂದ್ರೆ ಯಾರ್ದು ಒರಿಜಿನಲ್ ಇದೆ ಅಲ್ವಾ, ಅವನಿಗೆ $400 ಲೈಸೆನ್ಸ್, ಕಂಡೀಷನ್ ಒಂದ್ ಸರಿ ಮ್ಯಾಗಝಿನ್ ಅಲ್ಲಿ ಫ್ರಂಟ್ ಪೇಜ್ ಮತ್ತೆ ಒಂದಿಷ್ಟು ಮೈನರ್ ಇಷ್ಟು ಸರಿ ಯೂಸ್ ಮಾಡ್ಬೇಕು. ಅರ್ಥ ಆಯ್ತು ಅದ್ರದ್ದು ಕಾಸ್ಟ್ ವರ್ತ್ ಏನಂತ. ನೆಕ್ಸ್ಟ್ ಅದನ್ನ ಇನ್ನೊಂದು ಕಂಪನಿ ಅವರು ಯಾರು ಪರ್ಚೇಸ್ ಮಾಡಿರೋ ಲೈಸೆನ್ಸ್, ಅವರು ಎಕ್ಸ್ಟ್ರಾ ಮುಂಚೆನೆ ಪಿಕ್ಚರ್ಸ್ ಮಾಡ್ಕೊಂಡು ಅದ್ರ ಇನ್ನೊಬ್ರಿಗೆ ಕೊಟ್ಟು ಇನ್ನೊಂದ್ಸರಿ ಪಬ್ಲಿಷ್ ಮಾಡಿಸ್ತಾರೆ. ಇವನ್ ಕೋರ್ಟ್ಗೆ ಹೋಗ್ತಾನೆ. ಸೊ ಚೆನ್ನಾಗಿ ಫೈನ್ ಹಾಕ್ಬಿಟ್ಟು ಅವ್ರಿಗೆ ವಾಪಸ್ ಅಷ್ಟು ಕೊಡ್ಬೇಕು ಅಂತ. ಆಯ್ತಾ? ಇವತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾಕೆ ಕ್ವಶನ್ ರೈಸ್ ಮಾಡಿ. ಈಗ ಅದೇ ಪರ್ಸನ್ ಇಂದ ಇಮೇಜ್ಗಳನ್ನ ನಾನು ಇಲ್ಲಿ ಜನರೇಟ್ ಮಾಡ್ತೀನಿ, ಅವ್ನಿಗೆ ₹1 ಕೊಡಲ್ಲ. ಅರ್ಥ ಆಗ್ತಿದೆಯಲ್ಲ? ಹಂಗಾರೆ ಒರಿಜಿನಲ್ ಯಾರು ಮಾಡಿದ್ದಾರೆ ಅವನದಕ್ಕೆ ರಾಯಲ್ಟಿ ಆಗ್ಲಿ ಅವ್ನಿಗೇನು ಸಿಗ್ತಾ ಇಲ್ಲ. ಸೊ ಹಂಗಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಹೆಂಗ್ ಟ್ರೀಟ್ ಮಾಡಬೇಕು, ಇದು ದೊಡ್ಡ ಚಾಲೆಂಜ್ ಆಗಿದೆ. ಬುಕ್ ಆಗ್ಲಿ ಪ್ರತಿಯೊಂದು ಆಗ್ಲಿ, ನೀವು ಮಾಡ್ತೀರಾ, ಒಂದು ಆನ್ಸರ್ ಏನೋ ಬರೀತೀರಾ, ಅದು ಇಲ್ಲಿದೆ ಇರೋ ಸೋರ್ಸ್ ಅನ್ನೇ ಹುಡುಕಾಡ್ಕೊಂಡೇ ಕೊಟ್ಟಿರ್ತದೆ. ಸೊ ಒರಿಜಿನಲ್ ಆತರ್ಗೆ ಏನ್ ಸಿಕ್ತು? ಏನು ಸಿಗಲ್ಲ ಇಲ್ಲಿ. ಅಂದ್ರೆ ಎಷ್ಟು ಸ್ಟ್ರಾಂಗ್ ಇದೆ ಇತ್ತು ಕಾಪಿರೈಟ್ ಲಾ, ಇವತ್ತು ಇದಕ್ಕೆ ಆನ್ಸರ್ ಮಾಡೋದೇ ಕಷ್ಟ. ನಾನ್ ಜನರೇಟ್ ಮಾಡಿದೀನಿ ಹೋಗು ಅಂತ ಅವ್ನು ಕೇಳಕ್ ಬಂದ್ರೆ, ಸೊ ಅವ್ನು ಯಾರ ಹತ್ರ ಕೇಳ್ಬೇಕು? ಆಯ್ತಾ? ಸೊ ಇಲ್ಲಾದ್ರೆ ಹೇಳಿದ್ನಲ್ಲ, 1984 ಅಲ್ಲಿ ಅವ್ನ್ ಫೋಟೋಸ್ ಲೈಸೆನ್ಸ್ ಆಗುತ್ತೆ, $400 ಕೊಡ್ತಾರೆ. ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದಕ್ಕೆ ಕೋರ್ಟ್ ಇಲ್ಲಿ ಎಷ್ಟೋ ಫೈನ್ ಹಾಕುತ್ತೆ ನೋಡಿ. ಇಲ್ಲಿದೆ, ಇದು ಪೇ ಮಾಡಿರೋದ. ಅದಾದ್ಮೇಲೆ ಅಮೌಂಟ್ ಕೊಟ್ಟಿಲ್ಲ. ಎಸ್, ಹೋಗ್ಬಿಟ್ಟು ಅದನ್ನಂತ ಅದ್ ಹೆಂಗ್ ಯೂಸ್ ಮಾಡ್ಕೊಂಡ್ರಿ, ನೀವು ಎಷ್ಟು ಹೇಳಿದ್ರೆ ಅಷ್ಟಕ್ಕೆ ಯೂಸ್ ಮಾಡ್ಕೋಬೇಕಿತ್ತು, ಸೂ ಮಾಡಿ ಅದನ್ನ ಫೈನ್ ಕರೆಕ್ಟ್ ಮಾಡ್ಕೊತಾರೆ. ಬಟ್ ಇವತ್ತೇನಾಗಿದೆ, ಸೊ ಈ ತರ ಮಾಡ್ಕೊಳ್ತಾ ಇದೆ. ಇದಕ್ಕೆ ಲಾಗಳು ದೊಡ್ಡ ಯಾರಿಗ ನೀವು ಜನರೇಟ್ ಮಾಡ್ತೀರಪ್ಪ ಚಾಟ್ GPT ನಲ್ಲಿ ಏನೋ ಒಂದು ಬರೀತು, ಅದು ಕಾಪಿರೈಟ್ ಯಾರ್ದು? ನಿಮ್ದ? AI ದ? ಯಾರ್ದು? ಏನ್ ಹೇಳುತ್ತೆ ಇವತ್ತಿಂದ ಅಂತ ಕೇಳ್ತಾ ಇದ್ದೀನಿ, ಯಾರ್ದದು? ನೀವು ಅದನ್ನ ಯೂಸ್ ಮಾಡ್ಕೋಬೋದಾ? ಇವತ್ತು ಮಾಡ್ಕೋಬಹುದು. ಸೆಲ್ ಮಾಡ್ಬೋದಾ? ಮಾಡಂಗಿಲ್ಲ. ಮಾಡ್ಬೋದು, ಸೆಲ್ ಕೂಡ ಮಾಡ್ಬೋದು. ಅರ್ಥ ಆಗತ್ತಲ್ಲ? ಕಾಪಿರೈಟ್ ನಿಮಗೆ ಹಂಗಾರೆ ಸೆಲ್ ನೀವು ಮಾಡ್ತಿದ್ರ, ಕಾಪಿರೈಟ್ ನಿಮ್ದ? ಇಲ್ಲ, ಕಾಪಿರೈಟ್ ನಿಮಗಿಲ್ಲ, ಕಾಪಿರೈಟ್ ನಿಮ್ದಲ್ಲ. ಹೋಗ್ಲಿ, ಚಾಟ್ GPTಗೆ ಕಾಪಿರೈಟ್ ಅವ್ರಿಗೂ ಇಲ್ಲ. ಸೊ ಆದ್ರೆ ಒರಿಜಿನಲ್ ಇದ್ದರಿಗಂತೂ ದುಡ್ಡಂತೂ ಸಿಗ್ತಾ ಇಲ್ಲ. ಓಕೆ, ಅವರಿಂದ ಬೆನಿಫಿಟ್ ಎಲ್ಲರೂ ತಗೊಳ್ತಾ ಇದ್ದಾರೆ, ಬಟ್ ಆದ್ರೆ ಅವ್ರಿಗೆ ಯಾವುದೇ ರೀತಿ ದುಡ್ಡು ಸಿಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಇದು ಡಿಸ್ಕಷನ್. ನೆಕ್ಸ್ಟ್, ಯಾವಾಗ್ಲೂ ಕಾಪಿರೈಟ್ ಅಲ್ಲಿ ಫೇರ್ ಯೂಸ್ ಪಾಲಿಸಿ ಬರುತ್ತೆ. ಫೇರ್ ಯೂಸ್ ಪಾಲಿಸಿ ಇಂಪಾರ್ಟೆಂಟ್. ವಾಟ್ ಇಸ್ ಫೇರ್ ಯೂಸ್ ಪಾಲಿಸಿ? ಫೇರ್ ಯೂಸ್ ಪಾಲಿಸಿ ಅದು ಕಾಪಿರೈಟೆಡ್ ಮೆಟೀರಿಯಲ್ ಇರ್ಬೋದು, ಅದನ್ನ ನನಗೆ ಎಜುಕೇಶನ್ ಪರ್ಪಸ್ ನಿಮಗೆ ಮಾಡ್ತೀನಿ, ತಗೊಂಡು ಪ್ಲೇ ಮಾಡಿ ಯೂಸ್ ಮಾಡಿ. ಇದು ಕಾಪಿರೈಟೆಡ್ ಮೆಟೀರಿಯಲ್
ಯೂಸ್ ಮಾಡಂಗಿಲ್ಲ ಅನ್ನಂಗಿಲ್ಲ. ನಾನೀಗ ಭರತನಾಟ್ಯದ್ದು ಅಥವಾ ಇನ್ಯಾವ್ದೊಂದು ಇಮೇಜಸ್ ತೋರಿಸ್ಬೇಕು, ನಾನು ಯಾವ್ದೋ ಒಂದು ಇರೋದನ್ನೇ ತೋರಿಸ್ಬೇಕು ಅಥವಾ ಯಾರೋ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ದನ್ನೇ ತೋರಿಸ್ಬೇಕು, ಹಿಂಗಿರುತ್ತೆ ಅಂತ. ಎಜುಕೇಶನ್ ಪರ್ಪಸ್ಗೆ ಎಕ್ಸಾಮ್ಷನ್ ಕೊಡ್ತಾರೆ, ಮಾಡಿದ್ ತಪ್ಪಿಲ್ಲ ಅಂತ. ಫೇರ್ ಯೂಸ್ ಪಾಲಿಸಿ ಅಂತಾರೆ. ಈಗ ವಿತೌಟ್ ದಟ್ ನಾನೇನು ಹೆಂಗ್ ಟೀಚ್ ಮಾಡೋದು, ತೋರಿಸ್ಲೇಬೇಕಲ್ಲ. ಅದಕ್ಕೆ ಫೇರ್ ಯೂಸ್ ಪಾಲಿಸಿ ಅಂತ ಬರುತ್ತೆ. ಯಾವ್ದನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಮೂವಿ ಕ್ಲಿಪ್ಗಳು, ಮೂವಿ ಕಾಪಿರೈಟೆಡ್ ಅಲ್ವಾ, ಬಟ್ ಒಂದು ಪಾರ್ಟ್ ಮೂವಿ ಕ್ಲಿಪ್ ತೋರಿಸಿ ನಿಮ್ಗೆ ಏನೋ ಹೇಳ್ಕೊಡ್ಬೋದು, ಅದನ್ನ ನೀವು ಮಿಸ್ಯೂಸ್ ಮಾಡ್ತಿದ್ರ ಅಂತಲ್ಲ. ಇಡೀ ಮೂವಿನೇ ನಾನು ಎತ್ಕೊಂಬಂದ್ರೆ ಅವರು ಸುಮ್ಮನೆ ಇರಲ್ಲ. ಕಾಪಿರೈಟ್ ಮೆಟೀರಿಯಲ್ ನೀವ್ ಹೆಂಗ್ ಯೂಸ್ ಮಾಡಿದ್ರೆ ನಮಗ್ ಪೇ ಮಾಡಿ ನೀವು ತೋರಿಸ್ಕೊಳ್ಳಿ ಅಂತ. ನಾನು ಮೂವಿ ಪ್ಲೇ ಮಾಡಿ ತೋರಿಸ್ತೀನಿ ನಾನು, ಅಂದ್ರೆ ಯೂಟ್ಯೂಬ್ ಅಲ್ಲಿ ಇದೆ ಸರ್, ಪ್ಲೇ ಮಾಡಿದ್ರೆ ತೋರಿಸಿ, ಅದಲ್ಲ ನಾನು ಹೇಳ್ತಾ ಇರೋದು. ಕಮರ್ಷಿಯಲ್ ಪರ್ಪಸ್ ನಾನೇನಾರ ಅದನ್ನ ತೆಗೆದು ಸೆಲ್ ಮಾಡ್ತಾ ಇದ್ರಿ, ನಿಮಗೆ ಟಿಕೆಟ್ ಇಟ್ಬಿಟ್ಟು ಇಲ್ಲಿ ಕೂರಿಸಿ ಅದ್ರ ಮೂವಿ ತೋರಿಸ್ತೀನಿ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಆಗುತ್ತಲ್ಲ. ಎಜುಕೇಶನ್ ಪರ್ಪಸ್ಗೆ ಫೈನ್, ಅರ್ಥ ಆಗುತ್ತಲ್ಲ. ಹಂಗೆ ಫೇರ್ ಯೂಸ್ ಪಾಲಿಸಿ ಅಂತ ಇರುತ್ತೆ ಕಾಪಿರೈಟ್ಸ್ ವಿಚಾರದಲ್ಲಿ. ಸೊ ಇದಿನ್ನು ಕ್ಲಾರಿಟಿ ಬರಕ್ ಬಾಳ ಟೈಮ್ ಬೇಕು, ಹಂಗಾಗಿ ನಾನು ಪಾಯಿಂಟ್ ಟು ಪಾಯಿಂಟ್ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನ್ ಮಾಡ್ಬೇಕು ಅಂತ ಇನ್ನು ಯಾರಿಗೂ ಗೊತ್ತಾಗ್ತಿಲ್ಲ. ಇಷ್ಟು ದಿವಸ ಹಿಡಿದ್ರೆ ಫೈನ್ ಆ ಲೆವೆಲ್ ಹಾಕ್ತಿದ್ರು, ಇವಾಗ ಏನಾಗ ಯಾರ ಇಮೇಜ್ ಬೇಕಾದ್ರೂ ನಾನು ಈಸಿಯಾಗಿ ಎತ್ಬೋದು. India follows a hybrid model of exception in which fair dealing with copyrighted work is exempted for some specific purpose under section 52A. ನಾ ಹೇಳಿದ್ನಲ್ಲ ಕೆಲವೊಂದಕ್ಕೆ ಎಕ್ಸೆಪ್ಷನ್ ಇದೆ ಕಾಪಿರೈಟ್ ಆಕ್ಟ್ 1957 ಅದರಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್. ನೀವು ಬುಕ್ ತಗೊಂಡ್ಬರ್ತೀರಪ್ಪ ಲಕ್ಷ್ಮೀಕಾಂತ್, ಅದ್ರಲ್ಲಿ ಒಂದ್ 3 ಪೇಜ್ ಜೆರಾಕ್ಸ್ ಮಾಡಿಸ್ಕೋಬಹುದಾ? ನೀವು ಇಡೀ ಬುಕ್ ಜೆರಾಕ್ಸ್ ಮಾಡಿಸ್ಕೋಬಹುದಾ? ಇಲ್ಲ. ಇಡೀ ಬುಕ್ ಜೆರಾಕ್ಸ್ ಮಾಡ್ರೆ ಲಕ್ಷ್ಮೀಕಾಂತ್ ಎಲ್ಲಿ ಹೋಗ್ಬೇಕು? ಆತರ್ಗೆ ಹೋಗಿ ರಾಯಲ್ಟಿ ಹೋಗ್ಬೇಕಲ್ವಾ? ನಾವು ಬುಕ್ ಸೇಲ್ ಮಾಡಿದ್ರೆ ಜೆರಾಕ್ಸ್ ಮಾಡ್ರೆ ಅವ್ರಿಗೆಲ್ಲ ಹೋಗುತ್ತೆ ಸರ್. ಒಂದ್ 3 ಪೇಜ್ 10 ಪೇಜ್ ಓಕೆ, ಪಾರ್ಟ್ ಆಫ್ ದ ಬುಕ್ ನ ಎಜುಕೇಶನ್ ಪರ್ಪಸ್ಗೆ ನೀವು ತಗೊಳ್ಳೋದಕ್ಕೇನು ತೊಂದರೆ ಇಲ್ಲ. ಇಡೀ ಬುಕ್ನೇ ತಗೊಳ್ತೀವಿ ಅನ್ನೋದು ರಾಂಗ್ ಆಗತ್ತೆ, ಆಯ್ತಾ? India also has long list of enumerated exceptions. The observation by the US Supreme Court decision could have a persuasive effect, particularly when determining fairness as a part of fair dealing litigation. Then again, only time will tell which one will have more persuasive effect, the majority of the minority. ಇದು ಏನ ಬರುತ್ತೆ, ಒಂದ್ ದಿವ್ಸ ಅಲ್ಲ ಬರ್ಬೇಕು. ಈಗ ಯಾವ ತರ ಬರುತ್ತೆ, ಹೆಂಗ್ ಬರುತ್ತೆ, ಏನೋ ಐಡಿಯಾ. ಓಕೆ, ಕಾಪಿರೈಟ್ ಓಕೆ, ಏನಿವೆ ಅದನ್ನ ಒಂದ್ ದಿವಸ ಸಪರೇಟ್ ಆಗಿ ಮಾಡ್ತೀನಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಯಾವ್ದು, ಹೇಗೆ ಟ್ರೇಡ್ ಮಾರ್ಕ್ ಗೆ ಡಿಫ್ರೆನ್ಸ್ ಏನು, ಕಾಪಿರೈಟ್ ಅಂದ್ರೆ ಓಕೆ. ಸೊ ಆಮೇಲೆ ಇನ್ನೊಂದು ಯಾವ್ದು, ಇದು ಲೋಗೋಸ್, ಪ್ರತಿಯೊಂದಕ್ಕೂ ಅದರದೇ ಆದಂತ ಇದು ಇದೆ. ಆಮೇಲೆ ಇನ್ನೊಂದೇನು, ಪೇಟೆಂಟ್. ಪೇಟೆಂಟ್ ಅಂದ್ರೆ ಏನು? ಇನ್ವೆನ್ಷನ್ಸ್ಗೆ ಪೇಟೆಂಟ್, ಅರ್ಥ ಆಗ್ತಿದೆಯಲ್ಲ? ಇನ್ವೆನ್ಷನ್ಸ್ ಮಾಡಿದ್ದಾದ್ರೆ ಪೇಟೆಂಟ್ ಕೊಡ್ತಾರೆ. ಸೊ ಅದಕ್ಕೆ ಯಾವ ತರ ರೇಟ್ ಇರುತ್ತೆ, ಅದನ್ನ ಹಿಂಗ್ ಯೂಸ್ ಮಾಡ್ಕೋಬೇಕು. ಕಂಪ್ಲೀಟ್ ಇಂಪಾರ್ಟೆಂಟ್ ಟಾಪಿಕ್ ಅದು. ಒಂದ್ ದಿವಸ ಅದನ್ನೇ ಎತ್ಕೊಂಡೆ ಮಾಡೋಣ, 1 hour ಕೋರ್ಸ್, ಆಯ್ತಾ? ಓಕೆ.